ಒಂದನೇದು ಕ್ರೂಸ್ ಭಾರತ್ ಮಿಷನ್ ಅಂತೇಳಿ, CBM ಕ್ರೂಸ್ ಭಾರತ್ ಮಿಷನ್. ಹಾಗಾದರೆ CBM ಅಂದರೆ ಏನು? ಒಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಈ ಮಿಷನ್ ಅನ್ನು ಪ್ರಾರಂಭಿಸಿದೆ. ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಈ ಮಿಷನ್ ಅನ್ನು ಪ್ರಾರಂಭಿಸಿದೆ. ಹಾಗಾದರೆ ಯಾವ ಗುರಿಯನ್ನು ಇಟ್ಕೊಂಡು ಇದು ಪ್ರಾರಂಭಿಸಿದೆ ಅಂತ ಹೇಳಿದ್ರೆ, ಪ್ರವಾಸೋದ್ಯಮಕ್ಕೆ ಒಂದು ಜಾಗತಿಕ ಕೇಂದ್ರವಾಗಬೇಕು ಮತ್ತು ದೇಶವನ್ನು ಪ್ರಮುಖ ಜಾಗತಿಕ ಕ್ರೂಸ್ ತಾಣವಾಗಿ ಮಾಡಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಈ ಒಂದು ಕ್ರೂಸ್ ತಾಣವನ್ನು ಉತ್ತೇಜಿಸಲು ಭಾರತದಲ್ಲಿ ಒಂದು ಉತ್ತಮ ಸಾಧನೆ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ CBM ಅಂದರೆ ಕ್ರೂಸ್ ಭಾರತ್ ಮಿಷನನ್ನು ಒಂದು ಲಾಂಚ್ ಮಾಡಿದೆ. ಯಾವುದು? ನಮ್ಮ ಹಡಗು ಮತ್ತು ಜಲಮಾರ್ಗಗಳ ಏನು ಸಚಿವಾಲಯ ಇದೆ, ಬಂದರು ಇಲಾಖೆ ಕೇಂದ್ರ ಸಚಿವಾಲಯ ಇದೆ, ಅದು ಈ ಒಂದು CBM ಅನ್ನು, ಕ್ರೂಸ್ ಭಾರತ್ ಮಿಷನನ್ನು ಲಾಂಚ್ ಮಾಡಿದೆ. ಹಾಗಾದರೆ ಈ ಒಂದು ಮಿಷನ್ ಅನ್ನು ಯಾವ ರೀತಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಹಂತವಾಗಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಂತವಾಗಿ ಅನುಷ್ಠಾನ ಆಗ್ತಾ ಇದೆ. ಅದರಲ್ಲಿ ಹಂತ ಒಂದು 2024ರಿಂದ 2025ವರೆಗೆ ಹಂತ 1 ನಡೆಯಲಿದೆ. ಇಲ್ಲಿ ನೆರೆಯ ದೇಶಗಳೊಂದಿಗೆ ಕ್ರೂಸ್ ಮೈತ್ರಿಗಳನ್ನು ರೂಪಿಸುವುದು ಇತ್ಯಾದಿಗಳ ಮೇಲೆ ಕೇಂದ್ರೀಕರಿಸುವುದು. ಅಂದರೆ ಏನು ನಮ್ಮ ನೈಬರ್ ಕಂಟ್ರೀಸ್ ಇದೆ ಅದರ ಜೊತೆಗೆ ಮೈತ್ರಿಗಳನ್ನು ರೂಪಿಸುವಂಥದ್ದು. ಹಂತ 2 2025ರಿಂದ 2027ರವರೆಗೆ ಈ ಹಂತ 2 ನಡೆಯಲಿದೆ. ಹೊಸ ಕ್ರೂಸ್ ಟರ್ಮಿನಲ್ಗಳನ್ನು ಮತ್ತು ಅದರ ನಿಲ್ಲಿಸುವಂಥ ಸ್ಥಳಗಳನ್ನು, ಏನು ಪೋರ್ಟ್ ಅಂತ ಹೇಳ್ಬೋದು, ಅವುಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಹೊಸ ಕ್ರೂಸ್ ಟರ್ಮಿನಲ್ಸ್ಗಳನ್ನು ಒಂದು ಅಭಿವೃದ್ಧಿಪಡಿಸುವಂಥದ್ದು ಹಂತ 2ರಲ್ಲಿದೆ. ಇದು 2025ರಿಂದ 2027ರವರೆಗಿದೆ. ಹಂತ 1 2024ರಿಂದ 2025ರವರೆಗೆ ಹಂತ 1 ಇದೆ. ಹಂತ 2 2025ರಿಂದ 2027 ಇದೆ. ಹಂತ 1ರಲ್ಲಿ ನೆರೆಯ ದೇಶಗಳೊಂದಿಗೆ ಕ್ರೂಸ್ ಮಿಷನ್ ಮೈತ್ರಿಗಳನ್ನು ರೂಪಿಸಿಕೊಳ್ಳುವಂಥದ್ದು. ಹಂತ 2ರಲ್ಲಿ 2025-27ರವರೆಗೆ ಒಂದು ಗುರಿಯನ್ನು ಹೊಂದಿದೆ. ಕ್ರೂಸ್ ಟರ್ಮಿನಲ್ಗಳನ್ನು ಅಭಿವೃದ್ಧಿಪಡಿಸುವಂಥ ಗುರಿಯನ್ನು ಹೊಂದಿದೆ. ಇನ್ನು ಹಂತ 3ರಲ್ಲಿ 2027ರಿಂದ 2029 ತನಕ ಈ ಗುರಿಗಳನ್ನು ಹೊಂದಿದೆ. ಹಂತ 3ರಲ್ಲಿ 2027ರಿಂದ 2029 ತನ್ನ ಗುರಿಯನ್ನು ಹೊಂದಿದೆ. ಇದು ಭಾರತೀಯ ಉಪಖಂಡದಾದ್ಯಂತ ಎಲ್ಲ ಕ್ರೂಸ್ ಸರ್ಕ್ಯೂಟ್ಗಳನ್ನು ಸಂಯೋಜಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಅಂದರೆ ಇಡೀ ಭಾರತದಾದ್ಯಂತ ಏನು ನಮ್ಮ ಕ್ರೂಸ್ ಸರ್ಕ್ಯೂಟ್ಗಳನ್ನು ಸಂಯೋಜಿಸಲಿಕ್ಕೆ ಇದು ಪ್ಲಾನಿಂಗಲ್ಲಿ ಒಂದು ಗುರಿಯನ್ನು ಹೊಂದಿದೆ. ಹಾಗಾದರೆ ಏನು ಇದು 3 ಪ್ರಮುಖವಾಗಿ ವಿಭಾಗಗಳನ್ನು ಮಾಡಿಕೊಂಡಿದೆ ತನ್ನ ಗುರಿಯನ್ನು ಸಾಧನೆ ಮಾಡಲಿಕ್ಕೆ. ಏನು CBM ಇದೆ, ಕ್ರೂಸ್ ಏನು ಮಿಷನ್ಸ್ ಇದೆ CBM, ಇದು ಕ್ರೂಸ್ ಭಾರತ್ ಮಿಷನ್ CBM ಇದೆ. ಇದು 3 ಪ್ರಮುಖ ಕ್ರೂಸ್ ವಿಭಾಗಗಳನ್ನು ಹೊಂದಿದೆ. ಅದರಲ್ಲಿ ಒಂದನೇದು ಒಂದು ಸಾಗರ ಮತ್ತು ಬಂದರು ಕ್ರೂಸ್ ವಿಭಾಗ. ಏನು ಸಮುದ್ರದ ಮುಖಾಂತರ, ಸಾಗರದ ಮುಖಾಂತರ ಕ್ರೂಸ್ ವಿಭಾಗವನ್ನು ಮಾಡುವಂಥದ್ದು. ಬಂದರು ಆಧಾರಿತ ವಿಹಾರ ನೌಕೆ ಮತ್ತು ನೌಕಾಯಾನ ಕ್ರೂಸ್ಗಳ ಜೊತೆಗೆ ಆಳವಾದ ಸಮುದ್ರದ ಮತ್ತು ಕರಾವಳಿ ಕ್ರೂಸ್ಗಳನ್ನು ಒಳಗೊಂಡಂತೆ ಸಾಗರ ವಿಹಾರಗಳನ್ನು ಒಳಗೊಂಡಂತೆ. ಇದು ಕರಾವಳಿ ಪ್ರದೇಶದಲ್ಲಿ ಒಂದು ಸಮುದ್ರ ಮತ್ತು ಸಾಗರಗಳಲ್ಲಿ ಈ ಕರಾವಳಿ ಪ್ರದೇಶಗಳಲ್ಲಿ ಇದು ಸಾಗರ ವಿಹಾರಗಳನ್ನು ಮಾಡಲಿಕ್ಕೆ ಕ್ರೂಸನ್ನು ವಿಭಾಗ 1 ಹೊಂದಿದೆ 3 ವಿಭಾಗಗಳಲ್ಲಿ. 2ನೇ ವಿಭಾಗ ನದಿ ಮತ್ತು ಒಳನಾಡಿನ ಕ್ರೂಸ್ ವಿಭಾಗ. ಈಗ 2ನೇ ವಿಭಾಗ ಏನಿದೆ, ನದಿ ಮತ್ತು ಒಳನಾಡು ಜಲ ಸಾರಿಗೆ ಏನಿದೆ ಅದರ ಅಭಿವೃದ್ಧಿಯನ್ನು, ಅಂದರೆ ಕಾಲುವೆಗಳು, ಹಿನ್ನೀರು, ತೊರೆಗಳು ಮತ್ತು ಸರೋವರಗಳು, ಇದರಲ್ಲಿ ಕ್ರೂಸ್ಗಳ ಅಭಿವೃದ್ಧಿಗಾಗಿ 2ನೇ ವಿಭಾಗ ಮಾಡಿಕೊಂಡಿದೆ. ಐಲ್ಯಾಂಡ್ ಕ್ರೂಸ್ ವಿಭಾಗ ಅಂತೇಳಿ ಇನ್ನು ಅಂತರ್ದ್ವೀಪಗಳ ವಿಹಾರ. ಈಗ ಅಂತರ್ದ್ವೀಪಗಳು ಏನೇನಿದೆ, ಲೈಟ್ ಹೌಸ್ ಇರ್ಬೋದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರವಾಸಿ ಸ್ಥಳಗಳನ್ನು ಭೇಟಿ ಮಾಡಲಿಕ್ಕೆ ಈ ಐಲ್ಯಾಂಡ್ ಕ್ರೂಸ್ ವಿಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈ 3 ಪ್ರಕಾರದ ಕ್ರೂಸ್ ವಿಭಾಗಗಳನ್ನು ಈ ಒಂದು CBM
ಮಿಷನಲ್ಲಿ ಏನು ಕ್ರೂಸ್ ಭಾರತ್ ಮಿಷನ್ನಲ್ಲಿ 3 ವಿಭಾಗಗಳನ್ನಾಗಿ ಮಾಡಿಕೊಂಡಿದೆ. ಒಂದನೇದು ಸಾಗರ ಮತ್ತು ಬಂದರು ಕ್ರೂಸ್ ವಿಭಾಗ, ಎರಡನೇದು ನದಿ ಮತ್ತು ಒಳನಾಡು ಕ್ರೂಸ್ ವಿಭಾಗ, ಮೂರನೇದು ಐರ್ಲೆಂಡ್ ಕ್ರೂಸ್ ವಿಭಾಗ. ಓಕೆ, ಹಾಗಾದರೆ ನೆಕ್ಸ್ಟು 4ನೇ ಜಾಗತಿಕ ಬಯೋ ಇಂಡಿಯಾ ಶೃಂಗಸಭೆಯಲ್ಲಿ ಭಾರತದ ಜೈವಿಕ ಆರ್ಥಿಕ ವರದಿ ಅಂದರೆ 2024, ಇದೇ ಅಕ್ಟೋಬರ್ ತಿಂಗಳಲ್ಲಿ 4ನೇ ಜಾಗತಿಕ ಬಯೋ ಇಂಡಿಯಾ ಶೃಂಗಸಭೆ ನಡೆದಿತ್ತು. ಅದರಲ್ಲಿ ಭಾರತದ ಜೈವಿಕ ಆರ್ಥಿಕ ವರದಿ 2024 ಅನಾವರಣ ಮಾಡಲಾಗಿದೆ. ಓಕೆ, ಯಾವ ವರದಿಯನ್ನು? ಭಾರತದ ಜೈವಿಕ ಆರ್ಥಿಕ ವರದಿ 2024 ಅನಾವರಣ ಮಾಡಲಾಗಿದೆ. ಯಾವುದರಲ್ಲಿ? 4ನೇ ಜಾಗತಿಕ ಬಯೋ ಇಂಡಿಯಾ ಶೃಂಗಸಭೆ ನಡೆದಿತ್ತು ಅಕ್ಟೋಬರ್ ತಿಂಗಳಲ್ಲಿ. ಇಲ್ಲಿ 2024 ಅಂದರೆ ಭಾರತದ ಜೈವಿಕ ಆರ್ಥಿಕ ವರದಿ 2024 ಅನಾವರಣ ಮಾಡಲಾಗಿದೆ. ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಬಿರಾಕ್ ಅಂದರೆ BIRAC ಹೊರತಂದಿರುವಂಥ ವರದಿಯು ಭಾರತೀಯ ಜೈವಿಕ ಆರ್ಥಿಕ ವಲಯ ಮಾಡಿರುವಂಥ ಅದ್ಭುತ ಪ್ರಗತಿಯನ್ನು ಎತ್ತಿ ಹಿಡಿಯುತ್ತದೆ. ಯಾವ್ಯಾವ ಇಲಾಖೆ ಮಾಡಿದೆ ಅಂತ ಹೇಳಿದ್ರೆ, ಒಂದು ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು BIRAC ಅಂತೇಳಿ ಒಂದು ಇದು ವರದಿಯನ್ನು ಜೈವಿಕ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಪ್ರಗತಿಯನ್ನು ಎತ್ತಿ ಹಿಡಿದಿದೆ. ಹಾಗಾದರೆ ಭಾರತದ ಜೈವಿಕ ಆರ್ಥಿಕತೆ ಅಂದರೆ ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಒಟ್ಟು 2023ರಲ್ಲಿ $151 ಶತಕೋಟಿ ತಲುಪಿದೆ. ಜೈವಿಕ ಆರ್ಥಿಕತೆ ಅಂತ ಹೇಳಿದ್ರೆ ಈಗ ಬಯೋಗೆ ಸಂಬಂಧಪಟ್ಟ ಹಾಗೆ ಈಗ ನಾವು ಬಯೋಗ್ಯಾಸ್ಗಳನ್ನು ನೋಡ್ತಾ ಇದ್ದೇವೆ, ಮತ್ತು ಬಯೋ ಪೆಟ್ರೋಲ್ಸ್ಗಳು, ಬಯೋ ಡೀಸೆಲ್ಸ್ಗಳು ಬಂದಿದ್ದೇವೆ. ಈಗ ಈ ಥರ ಏನು ಜೈವಿಕ ಆರ್ಥಿಕತೆ ಸಂಬಂಧಪಟ್ಟ ಹಾಗೆ ನಾವು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದ್ದೇವೆ, ನಮ್ಮ ಆರ್ಥಿಕತೆಯಲ್ಲಿ ಈ ಜೈವಿಕ ಆರ್ಥಿಕತೆ ಎಷ್ಟು, ಭಾರತದ ಆರ್ಥಿಕತೆಯಲ್ಲಿ ಜೈವಿಕ ಆರ್ಥಿಕತೆ ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಈ ಭಾರತದ ಜೈವಿಕ ಆರ್ಥಿಕ ವರದಿ 2024ರಲ್ಲಿ ಭಾರತ ಒಟ್ಟು $151 ಶತಕೋಟಿ ತಲುಪಿದೆ ಅಂತ ಹೇಳಿ GDP 4.25% ಇದೆ. 2030ರ ವೇಳೆಗೆ ಇದು $300 ಬಿಲಿಯನ್ ತಲುಪುವಂಥ ನಿರೀಕ್ಷೆ ಇದೆ. ಈ ವರದಿ ಏನು ಹೇಳಿದೆ ಅಂತ ಹೇಳಿದ್ರೆ, ಭಾರತ ಇದೇ ರೀತಿ ಮುಂದುವರೆದ್ರೆ ಅಂದರೆ ಭಾರತದ ಜೈವಿಕ ಆರ್ಥಿಕತೆಯಲ್ಲಿ ಮತ್ತು ಹೆಚ್ಚಿನ ಸಾಧನೆಗಳನ್ನು ಮಾಡ್ತಾ ಹೋದರೆ 2030ರ ವೇಳೆಗೆ ಇದು $300 ಬಿಲಿಯನ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಏನು ಬಯೋ ಇಂಡಿಯಾ ಶೃಂಗಸಭೆಯಲ್ಲಿ ಆರ್ಥಿಕ ವರದಿಯನ್ನು ನೀಡಿದೆ. ಭಾರತದ ಜೈವಿಕ ಆರ್ಥಿಕ ವರದಿ 2024ರಲ್ಲಿ ಕೊಟ್ಟಿದೆ. ಅಂದರೆ 2030ರ ವೇಳೆಗೆ $300 ಬಿಲಿಯನ್ ತಲುಪುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ $151 ಶತಕೋಟಿ ಇದೆ 2023ರ ವರದಿಯ ಪ್ರಕಾರ. ಈ BIRAC ಅಂದರೆ ಏನು? ಅಬ್ರಿವೇಷನ್ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್. ಅಂದರೆ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್. ಇನ್ನೊಂದ್ಸಲ, ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಟೆಕ್ನಾಲಜಿ. ಹಾಗೆ ಜೈವಿಕ ತಂತ್ರಜ್ಞಾನ ಸಂಬಂಧಪಟ್ಟಿರುವಂಥದ್ದೇ ಬಯೋಟೆಕ್ನಾಲಜಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ಹೊಸ ರಿಸರ್ಚ್ಗಳನ್ನು ಮಾಡುವಂಥದ್ದು. ಮತ್ತು ಈಗ ಉದಾಹರಣೆಗೆ ನಾವು ಹೊಸ ರಿಸರ್ಚನ್ನು ಮಾಡಿದ್ದೇವೆ, ಬಯೋಗೆ ಸಂಬಂಧಪಟ್ಟಾಗೆ ಜೈವಿಕ ತಂತ್ರಜ್ಞಾನದಲ್ಲಿ ಹೊಸ ರಿಸರ್ಚನ್ನು ಮಾಡಿದ್ದೇವೆ, ಆ ಪ್ರಾಡಕ್ಟನ್ನು ಅವರು ಬಿಡುಗಡೆ ಮಾಡಬೇಕು ಅಥವಾ ಏನವರು ರೆಡಿ ಮಾಡಿದರೆ ಅದನ್ನು ಅನಾವರಣಗೊಳಿಸಬೇಕು ಅಂತ ಹೇಳಿದ್ರೆ ಈ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಇದರ ಅಂಡರ್ ಬರ್ತದೆ. ಏನು ಅಸಿಸ್ಟೆಂಟ್ ಕೌನ್ಸಿಲ್ ಇದೆ, ಇದ್ರ ಪರ್ಮಿಷನ್ ತೆಗೆದುಕೊಂಡೇ ಅವರು ಅವರ ಏನು ಪ್ರಾಡಕ್ಟನ್ನು ಮಾರ್ಕೆಟ್ಗೆ ತರಬೇಕಾಗ್ತದೆ. ನೆಕ್ಸ್ಟು ಭಾರತದ ಜೈವಿಕ ಆರ್ಥಿಕತೆಗೆ ಈ ಕೊಡುಗೆ ಯಾವ ರೀತಿ, ಉಪವಲಯಗಳು ಯಾವ್ಯಾವ ರೀತಿ ಕೊಡುಗೆ ನೀಡಿದೆ ಅಂತ ಹೇಳಿ ಒಂದು ಆರ್ಥಿಕತೆ. ಈಗ ಅಕ್ಟೋಬರ್ ತಿಂಗಳಲ್ಲಿ ಏನು ಈಗ ಆರ್ಥಿಕತೆಗೆ ಎಕಾನಮಿಕ್ಸ್ಗೆ ಸಂಬಂಧಪಟ್ಟಾಗ ಅಂತ ಕೆಲವಷ್ಟು ವಿಷಯಗಳು ಬಂದಿದೆ ಅಂತ ಹೇಳಿದ್ರೆ, ಭಾರತದ ಜೈವಿಕ ಆರ್ಥಿಕತೆಗೆ ಯಾವ ರೀತಿ ಯಾವ್ಯಾವ ಕೊಡುಗೆ ಏನೇನು ಕೊಟ್ಟಿದೆ ಅಂತೇಳಿ
ಈಗ ನೋಡಿದ್ರೆ ನೀವು ಬಿರಾಕ್ಸ್ ಅಂತೇಳಿ ಏನೇನಿದೆ, ಈಗ 2023ರಲ್ಲಿ ಭಾರತ ಅಷ್ಟೊಂದು ಆರ್ಥಿಕ ಸಾಧನೆಯನ್ನು ಮಾಡಿದೆ. GDPಯಲ್ಲಿ ಎಷ್ಟು ಭಾರತ ಜೈವಿಕ ಆರ್ಥಿಕತೆ ಎಷ್ಟು ತನ್ನ ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥ ನೋಡಿದ್ರಿ. ಹಾಗಾದರೆ ಈ ಜೈವಿಕ ಆರ್ಥಿಕತೆಯಲ್ಲಿ ಯಾವ್ಯಾವುದು ಎಷ್ಟೆಷ್ಟು ತನ್ನ ಪರ್ಸೆಂಟೇಜನ್ನು ಎಷ್ಟೆಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅಂತೇಳಿ ನೆಕ್ಸ್ಟ್ ಇದರಲ್ಲಿ ಪಾರ್ಟ್ ಮಾಡಿ ನೋಡಿದಾಗ ಜೈವಿಕ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ 48%. ಹಾಗಾದರೆ ಜೈವಿಕ ಕೈಗಾರಿಕೆ ಅಂತ ಹೇಳಿದ್ರೆ ಬಯೋ ಇಂಡಸ್ಟ್ರೀಸ್ ಇದೆ, ಇದು 48%ಅನ್ನು ತನ್ನ ಭಾರತದ ಜೈವಿಕ ಎಕಾನಮಿಕ್ಸ್ಗೆ ಭಾರತದ ಜೈವಿಕ ಆರ್ಥಿಕತೆಗೆ ನೀಡಿದೆ ತನ್ನ ಕೊಡುಗೆಯನ್ನು. ಅಷ್ಟು 48% ಇಂಡಸ್ಟ್ರಿ ಬಯೋ ಇಂಡಸ್ಟ್ರೀಸ್ ಇದೆ, ಜೈವಿಕ ಕೈಗಾರಿಕೆ ಇದು 48%ನಷ್ಟು ತನ್ನ ಕೊಡುಗೆಯನ್ನು ಕೊಟ್ಟಿದೆ. ಹಾಗಾದರೆ ಇದರಲ್ಲಿ ಯಾವ್ಯಾವ್ದು ಬರ್ತದೆ ಅಂತೇಳಿ ನಾವು ನೋಡಬೇಕಂತ ಹೇಳಿದ್ರೆ ಜೈವಿಕ ಇಂಧನಗಳು, ರಾಸಾಯನಿಕಗಳು, ಜೈವಿಕ ಪ್ಲಾಸ್ಟಿಕ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಇಂದಿನ ದಿನಗಳಲ್ಲಿ ಒಂದು ಘನ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನಾವು ಇದು ಮಾಡಬೇಕಂದ್ರೆ ಈ ಜೈವಿಕ ಪ್ಲಾಸ್ಟಿಕ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದರೆ ಏನು ಜೈವಿಕ ಕೈಗಾರಿಕೆಗಳಲ್ಲಿ 48% ಇದೆ, ಅದರಲ್ಲಿ ಮುಖ್ಯವಾಗಿ ಜೈವಿಕ ಇಂಧನಗಳು ಮತ್ತು ರಾಸಾಯನಿಕ ಜೈವಿಕ ಪ್ಲಾಸ್ಟಿಕ್ಗಳು ಇತ್ಯಾದಿಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಎರಡನೇ ಕೊಡುಗೆ ಕೊಟ್ಟಿರುವಂಥದ್ದು ಎರಡನೇದು ಅಂದರೆ ಬಯೋ ಅಗ್ರಿ ಒಟ್ಟು 8% ತನ್ನ ಕೊಡುಗೆಯನ್ನು ಕೊಟ್ಟಿದೆ. ಉದಾಹರಣೆಗೆ BT ಹತ್ತಿ ಅಂತ ಕೇಳಿದ್ರಿ ನೀವು, ಹತ್ತಿಯಲ್ಲಿ ಒಂದು ತಳಿ ಬರ್ತದೆ, ಇದು BT ಅಂತೇಳಿ. ಇದು ಪೊಲೀಸ್ ಎಕ್ಸಾಮ್ಸ್ಗೆಲ್ಲ ಕೆಲವು ಬಾರಿ ಕೇಳಿದ್ದಾರೆ. ಹಾಗಾದರೆ ಈ BT ಹತ್ತಿ ಅನ್ನುವಂಥದ್ದು ಈ ಬಯೋ ಅಗ್ರಿಯಲ್ಲಿ ಬರ್ತದೆ. ಈ ಥರ ನಾವು ಏನು ಅಗ್ರಿಕಲ್ಚರ್ ಕೃಷಿಯಲ್ಲಿ ಕೆಲವಷ್ಟು ಹೊಸ ತಳಿಗಳನ್ನು ತಂದಾಗ ಆ ತಳಿಗಳಿಂದ ಭಾರತದಲ್ಲಿ ಕೃಷಿ ಅಭಿವೃದ್ಧಿ ಆಗ್ತದೆ, ಪ್ರಾಡಕ್ಟ್ ಹೆಚ್ಚಾಗ್ತದೆ, ಭಾರತದಲ್ಲಿ ನಮ್ಮ ಬೆಳೆಗಳು ಜಾಸ್ತಿ ಆಗ್ತದೆ. ಆವಾಗ ನಮ್ಮ ಆರ್ಥಿಕತೆಯಲ್ಲಿ ಅದರ ಕೊಡುಗೆ ಜಾಸ್ತಿ ಆಗ್ತದೆ, ಕೃಷಿ ಕೊಡುಗೆ ಜಾಸ್ತಿ ಆಗ್ತದೆ. ಆದರೆ ಜೈವಿಕ ಆರ್ಥಿಕತೆಯಲ್ಲಿ ಬಯೋ ಅಗ್ರಿ 8% ತನ್ನ ಕೊಡುಗೆಯನ್ನು ಕೊಟ್ಟಿದೆ. ನೆಕ್ಸ್ಟ್ ಬಯೋಫಾರ್ಮಾ ಅಂದರೆ ಔಷಧಗಳು, ವೈದ್ಯಕೀಯ ಸಾಧನ ಇರ್ಬೋದು, ಬೇರೆ ಇತ್ಯಾದಿ ಏನು ಇದು ಟೋಟಲಿ ಮೆಡಿಸಿನ್ಸ್ಗೆ ಸಂಬಂಧಪಟ್ಟ ಹಾಗೆ ಬಯೋಫಾರ್ಮಾ 36% ತನ್ನ ಕೊಡುಗೆಯನ್ನು ಕೊಟ್ಟಿದೆ. ನೆಕ್ಸ್ಟ್ IT ಸಂಶೋಧನಾ ಸೇವೆಗಳು, ಈಗ ITಗೆ ರಿಲೇಟೆಡ್ IT ಏನಿದೆ 8% ಇದೆ ಬಯೋ ITಗೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಎಲ್ಲ ಬಂತು, ಏನು ಗುತ್ತಿಗೆ ಸಂಶೋಧನೆ ಇರ್ಬೋದು, ನೆಕ್ಸ್ಟ್ ಕ್ಲಿನಿಕಲ್ ಪ್ರಯೋಗಗಳಿರ್ಬೋದು, ಇನ್ಫಾರ್ಮೆಟಿಕ್ಸ್ ಏನಿರ್ಬೋದು, ಇದೆಲ್ಲ ಸಹ ಇದರಲ್ಲಿ ಬಂತು. ಹಾಗಾದರೆ ಈಗ ನಾವು ಇಲ್ಲಿವರೆಗೆ ಭಾರತದ ಜೈವಿಕ ಆರ್ಥಿಕತೆಗೆ ಕೊಡುಗೆ ಯಾವ್ಯಾವುದು ಕೊಟ್ಟಿದೆ, ಜೈವಿಕ ಕೈಗಾರಿಕೆ 48%, ಬಯೋ ಅಗ್ರಿ 8%, ಬಯೋಫಾರ್ಮಾ 36% ಮತ್ತು IT ಸಂಶೋಧನಾ ಸೇವೆಗಳು ಒಟ್ಟು 8%ಅನ್ನು ಕೊಡುಗೆಯನ್ನು ನೀಡಿದೆ. ನೆಕ್ಸ್ಟ್ ಹೋಗೋಣ. ಹಾಗಾದರೆ ಏನು ಸಾಧನೆ ಮಾಡಿದೆಯಪ್ಪ? ಪ್ರಮುಖ ಸಾಧನೆಗಳು ಜಾಗತಿಕ ಲಸಿಕೆಯನ್ನು ತಯಾರಕವಾಗಿ ಭಾರತ ಏನಾಗಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಜಾಗತಿಕ ಲಸಿಕೆ ತಯಾರಕವಾಗಿ ಹೊರಹೊಮ್ಮಿದೆ. WHO ಖರೀದಿಸಿದಂಥ ಲಸಿಕೆಗಳಲ್ಲಿ 25%ಅನ್ನು ಭಾರತ ಪೂರೈಸಿದೆ. 20% ಲಸಿಕೆಯನ್ನು ಒಟ್ಟು ರಫ್ತು ಆಫ್ರಿಕಾಕ್ಕೆ ಮಾಡಿದೆ ಭಾರತ. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಏನಿದೆ ಅದು ಎಲ್ಲ ದೇಶಗಳಿಂದ ಏನು ಲಸಿಕೆಗಳನ್ನು ಖರೀದಿ ಮಾಡಿದೆ, ಆ ಖರೀದಿಯಲ್ಲಿ ಭಾರತದಿಂದ ಒಟ್ಟು 25% ಲಸಿಕೆಯನ್ನು ಭಾರತದಿಂದಲೇ ಖರೀದಿ ಮಾಡಿದೆ. ಇದೊಂದು ಹೆಮ್ಮೆಯ ವಿಷಯ ನಮಗೆ. WHO ಇದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ಎಥೆನಾಲ್ ಉತ್ಪಾದಕವನ್ನು ಗ್ರಾಹಕವಾಗಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ದೇಶವಾಗಿದೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಎಥೆನಾಲ್ ಉತ್ಪಾದಕ ಜೊತೆಗೆ ಗ್ರಾಹಕನೂ ಆಗಿದೆ. ಅತಿ ಹೆಚ್ಚು ಅಂದರೆ ಭಾರತದಲ್ಲಿ 3ನೇ ಅತಿ ದೊಡ್ಡ, ಇಡೀ ವಿಶ್ವದಲ್ಲಿ ಭಾರತ ಏನಾಗಿದೆ 3ನೇ ಅತಿ ದೊಡ್ಡ ಎಥೆನಾಲ್ ಉತ್ಪಾದಕ ಜೊತೆಗೆ ಗ್ರಾಹಕ. ಕೇವಲ ಉತ್ಪಾದಕ ಆದರೆ ನಾವು ಎಲ್ಲ ಪ್ರಾಡಕ್ಟನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಉತ್ಪಾದಕ ಜೊತೆಗೆ ನಮಗೆ ಸಾಕಾಗ್ತಾ ಇಲ್ಲ ಅಂತೇಳಿ ನಾವು ಸಹ ಅದು ಬೇರೆ ದೇಶಗಳಿಂದನೂ ಸಹ ನಾವು ಖರೀದಿ ಮಾಡ್ತಾ ಇದ್ದೇವೆ, ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ, ಜೊತೆಗೆ ಬೇರೆ ದೇಶಗಳನ್ನು ಖರೀದಿ ಮಾಡ್ತಾ ಇದ್ದೇವೆ.
ಈ ಎಥೆನಾಲಿಂದ ನಮಗೆ ಬಯೋಡೀಸೆಲ್ ಆಗಿರ್ಬೋದು ಈ ಥರ ಬಯೋ ಇಂದ ಉತ್ಪಾದನೆ ಮಾಡ್ತಾ ಇದ್ದೇವೆ. ನೆಕ್ಸ್ಟು ನಿಖರವಾದ ಆರೋಗ್ಯ ರಕ್ಷಣೆಯಲ್ಲಿನ ಪ್ರಗತಿಗಳು. ಹಿಮೋಫೀಲಿಯಾಗಾಗಿ ದೇಶದ ಮೊದಲ ಜೀನ್ ಥೆರಪಿ ಕ್ಲಿನಿಕ್ ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಾಗೆ ಹಿಮೋಫೀಲಿಯಾ ಅಂತೇಳಿ ಒಂದು ಜೀನ್ ಥೆರಪಿ ಕ್ಲಿನಿಕಲ್ ಪ್ರಯೋಗವನ್ನು ಅನುಮೋದನೆ ಆಗಿದೆ ಈಗ. ನೆಕ್ಸ್ಟ್ ಬಯೋಟೆಕ್ಸ್ ಸ್ಟಾರ್ಟಪ್ಗಳಲ್ಲಿ ತ್ವರಿತ ಬೆಳವಣಿಗೆಯಾಗಿದೆ. 2021 ಮತ್ತು 2023 ನಡುವೆ ಬಯೋಟೆಕ್ ಸ್ಟಾರ್ಟಪ್ಗಳ ಸಂಖ್ಯೆ ಸುಮಾರು 8,500ಕ್ಕೆ ಏರಿದೆ. ಸುಮಾರು 8,500ಕ್ಕೆ 2021 ಮತ್ತು 2023 ನಡುವೆ ಬಯೋಟೆಕ್ ಸ್ಟಾರ್ಟಪ್ ಎಷ್ಟಾಗಿದೆ? 8,500 ಆಗಿದೆ. ನೆನ್ಪಿಟ್ಕೊಳ್ಬೇಕು ಇದನ್ನು, KS ಎಕ್ಸಾಮ್ಗೆಲ್ಲ ಬರುವಂಥದ್ದು. ಹಾಗಾದರೆ ಬಯೋಟೆಕ್ ಸ್ಟಾರ್ಟಪ್ಗಳಲ್ಲಿ ತ್ವರಿತ ಬೆಳವಣಿಗೆ 2021ರಿಂದ 2023 ನಡುವೆ ಸ್ಟಾರ್ಟಪ್ಗಳ ಸಂಖ್ಯೆ, ಬಯೋ ಸ್ಟಾರ್ಟಪ್ಗಳ ಸಂಖ್ಯೆ ಸುಮಾರು 8,500ಕ್ಕೆ ಏರಿದೆ. ಅಂದರೆ 59%ನಷ್ಟು 2021ರಿಂದ 2023 ಜೈವಿಕ ತಂತ್ರಜ್ಞಾನ ಸಂಶೋಧನೆ ಮತ್ತು ಆವಿಷ್ಕಾರ ಮಂಡಳಿಗೆ 14 ಸ್ವಾಯತ್ತ ಸಂಸ್ಥೆಗಳನ್ನು ಪುನರ್ರಚನೆ ಮಾಡಲಾಗಿದೆ. ಒಟ್ಟು 14. ಅದರಲ್ಲಿ ಇದು ಒಂದಿದೆ. ಇದು ಜೈವಿಕ ಸಂಶೋಧನಾ ನಿಯಂತ್ರಕ ಅನುಮೋದನೆ ಪೋರ್ಟಲ್ ಆಗಿದೆ. ಏನಿದು? ಬಯೋರ್ಯಾಪ್ ಅನ್ನುವಂಥದ್ದು ಬಯೋಲಾಜಿಕಲ್ ರಿಸರ್ಚ್ ರೆಗ್ಯುಲೇಟರಿ ಅಪ್ರೂವಲ್ ಪೋರ್ಟಲ್ ಅಂತ ಕರೀತಾರೆ. ಅಂದರೆ ಬಯೋರ್ಯಾಕ್ ಅನ್ನುವಂಥದ್ದು ಬಯೋಲಾಜಿಕಲ್ ರಿಸರ್ಚ್ ರೆಗ್ಯುಲೇಟರಿ ಅಪ್ರೂವಲ್ ಪೋರ್ಟಲ್. ಇದೇನು ಮಾಡ್ತದೆ? ಈಗ ಒಂದು ಜೈವಿಕ ಸಂಶೋಧನಾ ನಿಯಂತ್ರಕವಾಗಿ ಕೆಲಸ ಮಾಡ್ತದೆ. ಈಗ ಜೈವಿಕ ಸಂಶೋಧನೆಯನ್ನು ಮಾಡಿದವರು ಈ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಅವರು ಯಾವ ಪೋರ್ಟಲಲ್ಲಿ? ಈ ಕೆಳಗಡೆ ಏನು ಅಡ್ರೆಸ್ ಕೊಟ್ಟಿದ್ದೀವಿ, ಈ ಅಡ್ರೆಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. biorap.gov.in www.biorap.gov.in government.in ಏನು ಸೈಟ್ ಇದೆ, ಈ ಸೈಟ್ನಲ್ಲಿ ಅವರು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ತಾವು ಏನನ್ನು ರಿಸರ್ಚ್ ಮಾಡಿದ್ದೇವೆ ಅನ್ನುವಂಥದ್ದನ್ನು ಹಾಕಬೇಕಾಗ್ತದೆ. ಆಮೇಲೆ ಅವರು ಈ ಏನು ಸೈಟ್ ಕಂಟಿನ್ಯೂ ಮಾಡೋ ಕೆಲವು ಟೆಕ್ನಿಕಲ್ ಇಶ್ಯೂ ಕಾರಣವಾಗಿ ಅದು ಅಲ್ಲೇ ಸ್ಟಾಪ್ ಆಗಿತ್ತು. ಹಾಗಾದರೆ ನಾವು ಇಲ್ಲಿ ನ್ಯಾಷನಲ್ ಪಾಲಿಸಿ ಫಾರ್ಮರ್ 2000 ಫಾರ್ಮರ್ಸ್ ಸಂಬಂಧಪಟ್ಟ ಹಾಗೆ ಇನ್ನು ನ್ಯಾಷನಲ್ ಪಾಲಿಸಿ ಇದೆ 2007 ಅದನ್ನು ಸಹ ನೋಡಬೇಕಾಗ್ತದೆ. ನ್ಯಾಷನಲ್ ಎನ್ವಿರಾನ್ಮೆಂಟ್ ಪಾಲಿಸಿ 2006 ನೋಡಬೇಕಾಗ್ತದೆ. ಡ್ರಗ್ ಪಾಲಿಸಿ 2002 ನೋಡಬೇಕಾಗ್ತದೆ. ನ್ಯಾಷನಲ್ ಸೀಡ್ಸ್ ಪಾಲಿಸಿ 2002 ನೋಡಬೇಕಾಗ್ತದೆ. ಈಗ ಏನು ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವೇನಾದರೂ ಬಯೋಕೆಮಿಕಲನ್ನು ರೆಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ನ್ಯಾಷನಲ್ ಪಾಲಿಸಿ ಫಾರ್ ಫಾರ್ಮರ್ಸ್ 2007 ಅಡಿ ಏನೇನು ಪಾಲಿಸೀಸ್ ಇದೆ ಅದನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ನೆಕ್ಸ್ಟು ಎನ್ವಿರಾನ್ಮೆಂಟ್ಗೆ ಸಂಬಂಧ ಪಾಲಿಸೀಸನ್ನು ಸಹ 2006. ಈಗ ಬಯೋಡೀಸೆಲನ್ನು ನಾವು ಮಾಡ್ತಾ ಇದ್ದೀವಿ. ಹೊಸದ ಒಂದು ಬಯೋಡೀಸೆಲನ್ನು ಜಾಸ್ತಿ ಏನು ಮೈಲೇಜ್ ಕೊಡುವಂಥ ಒಂದು ಬಯೋಡೀಸೆಲನ್ನು ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈಗ ಅದರಿಂದ ಪೊಲ್ಯೂಷನ್ಸ್ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಈ ನ್ಯಾಷನಲ್ ಎನ್ವಿರಾನ್ಮೆಂಟ್ ಪಾಲಿಸಿ 2006 ಫಾಲೋ ಮಾಡಬೇಕಾಗ್ತದೆ. ನೆಕ್ಸ್ಟ್ ಈಗ ಉದಾಹರಣೆಗೆ ಏನು ಡ್ರಗ್ಸ್ಗಳನ್ನು ಅಂದರೆ ಉದಾಹರಣೆಗೆ ಔಷಧಿಗಳನ್ನು ರೆಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಡ್ರಗ್ ಪಾಲಿಸಿ 2002 ಫಾಲೋ ಮಾಡಬೇಕಾಗ್ತದೆ. ಹೊಸ ಬೀಜಗಳನ್ನು ತಳಿಗಳನ್ನು ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ ಬಯೋ ಏನು ಟೆಕ್ನಾಲಜಿಯಲ್ಲಿ ನ್ಯಾಷನಲ್ ಸೀಡ್ಸ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೊಸ ಸೀಡ್ಸ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಸೀಡ್ಸ್ ಪಾಲಿಸಿ 2002 ನಾವು ಫಾಲೋ ಮಾಡಿ ಈ ಏನು ಬಯೋ ನಾವು ರಿಸರ್ಚ್ಗಳನ್ನು ಮಾಡಿ ಸಂಶೋಧನೆ ಮಾಡಿ ಹೊಸ ತಳಿಗಳನ್ನು ಕಂಡುಹಿಡಿಬೋದು. ಹಾಗಾದರೆ ನೆಕ್ಸ್ಟ್ ಏನು ಇದೆ ಈಗ ಒಂದು ದೇಶದಲ್ಲಿ ಫಸ್ಟ್ ನಮ್ಮ ದೇಶದಲ್ಲಿ ಯಾವ ರೀತಿ ಯಾವ್ಯಾವ ಆ್ಯಕ್ಟ್ಗಳನ್ನು ನೋಡಬೇಕಾಗ್ತದೆ ಅನ್ನೋದನ್ನು ನೋಡೋಣ. ಹಾಗಾದರೆ ಒಂದು ಬಯೋ ರಿಸರ್ಚನ್ನು ಮಾಡಿ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಅಂದರೆ ನಮ್ಮ ಭಾರತದಲ್ಲಿ ಇರುವಂಥವರಾದರೆ ಮೊಟ್ಟ ಮೊದಲನೇದಾಗಿ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ನೋಡಬೇಕು. ಮತ್ತು ರೂಲ್ಸ್ ಫಾರ್ ಮ್ಯಾನುಫ್ಯಾಕ್ಚರ್ಸ್ ಯೂಸ್ ಇಂಪಾರ್ಟೆನ್ಸ್ ಇನ್ ಸೆಲ್ಸ್ ಇದೆ 1989. GE ಆರ್ಗನಿಸಮ್ ಆರ್ ಸೆಲ್ಸ್ 1989 ಇದೆ, ಅದನ್ನು ಫಾಲೋ ಮಾಡಬೇಕಾಗ್ತದೆ. ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ರೂಲ್ಸ್ 1988 ಫಾಲೋ ಮಾಡಬೇಕಾಗ್ತದೆ. ಮತ್ತು ಶೆಡ್ಯೂಲ್ಡ್ ವೈ ಆಫ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂತೇಳಿದೆ, ಇದನ್ನು ಫಾಲೋ ಮಾಡಬೇಕಾಗ್ತದೆ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್ ಆ್ಯಕ್ಟ್ 2001 ಫಾಲೋ ಮಾಡಬೇಕಾಗ್ತದೆ. ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್
ಬಯಾಲಜಿಕಲ್ ಡೈವರ್ಸಿಟಿ 2002, ಮತ್ತು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006, ಪ್ಲಾಂಟ್ ಕ್ವಾರಂಟೈನ್ ಆರ್ಡರ್ಸ್ 2003. ಇದೆಲ್ಲ ಆರ್ಡರ್ನ ಏನು ನಿರ್ಬಂಧಗಳನ್ನು ಈ ಸೈಟಲ್ಲಿ ಇದೆ. ನಾವೊಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ನಿರ್ಬಂಧಗಳು ಇದೆ. ಇದರದ್ದೆಲ್ಲನೂ ಫಾಲೋ ಮಾಡಿ ನಾವು ಪಾಲಿಸಿಗಳನ್ನು ಫಾಲೋ ಮಾಡಿಕೊಂಡು ನಾವು ಮಾಡಲೇಬೇಕಾಗ್ತದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಏನು ಕಂಪನಿಗಳು ಅಥವಾ ಅಂತಾರಾಷ್ಟ್ರೀಯವಾಗಿ ನಾವು ಏನಾದರೂ ಈಗ ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಸಹ ನಾವು ನಮ್ಮ ಬಯೋ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಬೇಕು ಅಥವಾ ಹೊಸ ಸಂಶೋಧನೆಗಳನ್ನು ತರಬೇಕು ಅಂತ ಹೇಳಿದ್ರೆ ಒಂದು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992 ಇದೆ. ಅದರ ಪ್ರಕಾರದಲ್ಲಿ ಮತ್ತು ಇದು 1992ರಂದು ರಿಯೋ ಡಿ ಜನೈರೊದಲ್ಲಿ ನಡೆದಂಥ ಅರ್ತ್ ಶೃಂಗಸಭೆ ಏನು ನಿರ್ಣಯ ಮಾಡಲಾಗಿತ್ತು. ಏನು ಡಿಸೆಂಬರ್ 29 ಇದೆ. ಡಿಸೆಂಬರ್ 29, 1993 ಎಂದು ಇದು ಜಾರಿಗೆ ಬಂದಿದೆ. ಯಾವುದು? ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992. ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992. ಇದು ಯಾವುದು? ನಿಮಗೆ ಅನೇಕ ಒಂದು ಎಕ್ಸಾಮ್ಸ್ಗಳಲ್ಲಿ ಇದನ್ನು ಕೇಳಿದರು. ಏನಂದರೆ ಅರ್ತ್ ಶೃಂಗಸಭೆ ಅಂತ ಹೇಳಿ. ಅರ್ತ್ ಶೃಂಗಸಭೆ ಜೂನ್ 5, 1992ರಂದು ರಿಯೋ ಡಿ ಜನೈರೊದಲ್ಲಿ ನಡೆದಿತ್ತು. ಈ ಶೃಂಗಸಭೆಯಲ್ಲಿ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992 ಅನ್ನು ತರಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಲಾಗಿತ್ತು. ಅದರ ನಂತರ ಇದು ಡಿಸೆಂಬರ್ 29, 1993ರಂದು ಜಾರಿಗೆ ಬಂದಿತ್ತು. ಈ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಏನಿದೆ, ಇದು 2 ಪೂರಕ ಒಪ್ಪಂದಗಳನ್ನು ಹೊಂದಿದೆ. 2 ಪೂರಕ ಒಪ್ಪಂದಗಳನ್ನು ಹೊಂದಿದೆ. ಅದು ಯಾವುದಂದರೆ, ಒಂದು ಇದು, ನೆಕ್ಸ್ಟ್ ಇನ್ನೊಂದಿದು. ಹಾಗಾದರೆ ಏನು ಕಾರ್ಟಾಜಿನಾ ಅಂತೇಳಿ ಒಂದು ಪ್ರೋಟೋಕಾಲ್ ಇದೆ. ಕಾರ್ಟೇಜಿನಾ ಅನ್ನುವಂಥ ಪ್ರೋಟೋಕಾಲ್ ಒಂದು, ಇನ್ನೊಂದು ನಗೋಯಾ ಪ್ರೋಟೋಕಾಲ್ ಅಂತೇಳಿ. ಹಾಗೆ ನೀವು ಸುಮಾರು ಸಲ ಈ ನಗೋಯಾ ಪ್ರೋಟೋಕಾಲ್ ಬಗ್ಗೆ ಕೇಳಿದ್ರಿ. ಕಾರ್ಟೇಜಿನಾ ಪ್ರೋಟೋಕಾಲ್ ಬಗ್ಗೆ ಜಾಸ್ತಿಯಾಗಿ ಕೇಳಿಲ್ಲ ಅನಿಸ್ತದೆ. ಬಟ್ ಏನು ಕಾರ್ಟೇಜಿನಾ ಅನ್ನುವಂಥ ಕಾರ್ಟೇಜಿನಾ ಪ್ರೋಟೋಕಾಲ್ ಇದೆ. ಇದು 29 ಜನವರಿ 2000ರಂದು ಅಂಗೀಕಾರ ಆಗ್ತದೆ. ಓಕೆ, ಅಂಗೀಕಾರ ಆಗಿರುವಂಥದ್ದು 29 ಜನವರಿ 2000. ಇದು ಜಾರಿಗೆ ಬಂದಿರುವಂಥದ್ದು 11 ಸೆಪ್ಟೆಂಬರ್ 2003ಯಲ್ಲಿ. 2003 ಸೆಪ್ಟೆಂಬರ್ 11ಕ್ಕೆ ಇದು ಜಾರಿಗೆ ಬರ್ತದೆ. ಯಾವುದು? ಕಾರ್ಟೇಜಿನಾ ಪ್ರೋಟೋಕಾಲ್. ಹಾಗಾದರೆ ಈ ಕಾರ್ಟೇಜಿನಾ ಪ್ರೋಟೋಕಾಲ್ ಯಾವುದರಿಂದ ಬಂದಿದೆ ಅಂತ ಹೇಳಿದ್ರೆ, ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿಯ ಏನು ಪೂರಕ ಒಪ್ಪಂದದಲ್ಲಿ ಒಂದನೆಯದಾಗಿದೆ ಕಾರ್ಟೇಜಿನಾ ಪ್ರೋಟೋಕಾಲ್. ಇದು 29 ಜನವರಿ 2000ರಲ್ಲಿ ಅಂಗೀಕಾರ ಆಗ್ತದೆ. 11 ಸೆಪ್ಟೆಂಬರ್ 2003ಗೆ ಇದು ಜಾರಿಗೆ ಬರ್ತದೆ. ನೆಕ್ಸ್ಟ್ ಎರಡನೇದು, ಅದರಲ್ಲಿ ಒಪ್ಪಂದದಲ್ಲಿ ಏನು ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992 ಏನಿದೆ, ಅದರ ಪ್ರಕಾರದಲ್ಲಿ ಎರಡನೇ ಒಪ್ಪಂದ ಏನಿದೆ ಅಂತ ಹೇಳಿದ್ರೆ ನಗೋಯಾ. ಯಾವುದು? ನಗೋಯಾ ಪ್ರೋಟೋಕಾಲ್ ಅಂತೇಳಿ. ಅದಕ್ಕೆ ನಗೋಯಾ ಕೋಲಾಲಂಪುರ್ ಸಪ್ಲಿಮೆಂಟರಿ ಪ್ರೋಟೋಕಾಲ್ ಅಂತೇಳಿ ಕರೀತಾರೆ. ಏನು? ನಗೋಯಾ ಕೋಲಾಲಂಪುರ್ ಸಪ್ಲಿಮೆಂಟರಿ ಪ್ರೋಟೋಕಾಲ್ ಅಂತ ಕರೀತಾರೆ. ಇದು 29 ಅಕ್ಟೋಬರ್ 2010ರಂದು ಅಂಗೀಕಾರ ಆಗ್ತದೆ. ಅಂಗೀಕಾರ ಆಗಿರುವಂಥದ್ದು 29 ಅಕ್ಟೋಬರ್ 2010ಕ್ಕೆ ಅಂಗೀಕಾರ ಆಗ್ತದೆ. ಮತ್ತು ಇದು ಜಾರಿಗೆ ಬರುವಂಥದ್ದು 12 ಅಕ್ಟೋಬರ್ 12, 2014ರಂದು ಇದು ಜಾರಿಗೆ ಬರುತ್ತದೆ. ಈಗ ಏಪ್ರಿಲ್ 2022ರವರೆಗೆ 136 UN ಸದಸ್ಯ ರಾಷ್ಟ್ರಗಳು ಮತ್ತು ಯುರೋಪಿಯನ್ ಒಕ್ಕೂಟ ಒಳಗೊಂಡಿರುವ 137 ಪಕ್ಷಗಳಿಂದ ಇದನ್ನು ಅನುಮೋದಿಸಲಾಗಿದೆ. ಅಷ್ಟು 137. ಓಕೆ, ಸದಸ್ಯ ರಾಷ್ಟ್ರ 136 ಇದೆ. 137 ಪಕ್ಷಗಳಿಂದ ಇದನ್ನು ಅನುಮೋದಿಸಲಾಗಿದೆ. ಯಾವುದನ್ನು? ನಗೋಯಾ ಕೋಲಾಲಂಪುರ್ ಸಪ್ಲಿಮೆಂಟ್ ಪ್ರೋಟೋಕಾಲ್ಸ್. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡಿರುವಂಥದ್ದು ಏನು, ಬಯಾಲಜಿಕಲ್ ಡೈವರ್ಸಿಟಿಗೆ ಸಂಬಂಧಪಟ್ಟ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಇಂಟರ್ನ್ಯಾಷನಲ್ ಅಲ್ಲಿ 1992ಕ್ಕೆ ಬರ್ತದೆ. ಅದು
29 ಡಿಸೆಂಬರ್ 1993ಕ್ಕೆ ಜಾರಿಗೆ ಬರುತ್ತದೆ. ಯಾವುದರಿಂದ ಕಾರಣ ಅಂತ ಹೇಳಿದ್ರೆ ಜೂನ್ 5, 1992ಕ್ಕೆ ರಿಯೋ ಡಿ ಜನೈರೊದಲ್ಲಿ ನಡೆದಂಥ ಅರ್ಥ ಶೃಂಗಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ಮೇಲೆ ಅದು ಜಾರಿಗೆ ಬರುತ್ತದೆ. ಯಾವುದು? ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992. ಹಾಗಾದರೆ ಆ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ 1992 ಏನು ಪೂರಕ, ಅದರದ್ದು ಏನು ಒಪ್ಪಂದ ಇದೆ, 2 ಪೂರಕ ಒಪ್ಪಂದಗಳಿದ್ದಾವೆ. ಅದರಲ್ಲಿ ಒಂದು ಕಾರ್ಟೇಜಿನ, ಇನ್ನೊಂದು ಕಾರ್ಟೇಜಿನ ಪ್ರೋಟೋಕಾಲ್, ಮತ್ತೊಂದು ನಗೋಯಾ ಪ್ರೋಟೋಕಾಲ್. ಕಾರ್ಟೇಜಿನ ಪ್ರೋಟೋಕಾಲ್ 11 ಸೆಪ್ಟೆಂಬರ್ 2003ಗೆ ಬರ್ತದೆ ಜಾರಿಗೆ. ನಗೋಯಾ ಪ್ರೋಟೋಕಾಲ್ 2014 ಅಕ್ಟೋಬರ್ 12ಕ್ಕೆ ಜಾರಿಗೆ ಬರುತ್ತದೆ. ಈಗ ಇಲ್ಲಿವರೆಗೆ ಒಟ್ಟು 136 ಸದಸ್ಯ ದೇಶಗಳಿದೆ. ಆದರೆ 137 ಸದಸ್ಯ ರಾಷ್ಟ್ರಗಳಿಂದ ಅದು ಏನಾಗಿದೆ, ಅಪ್ರೂವಲ್ಸ್ ಆಗಿದೆ, ಅನುಮೋದನೆ ಆಗಿದೆ. ತುಂಬ ಡೀಪಾಗಿ ಹೋದೆ ಅಂತ ಅನಿಸ್ಬೋದು ನಿಮಗೆ, ಬಟ್ ಇಷ್ಟೊಂದು ನೋಡಲೇಬೇಕಾಗ್ತದೆ. ನಾವು ಚರ್ಚೆ ಮಾಡಿರುವಂಥದ್ದು ವಿಷಯ ಏನು ನಮ್ಮದು ಆರ್ಥಿಕತೆಗೆ, ಜೈವಿಕ ಆರ್ಥಿಕತೆಯ ವರದಿ ಅಕ್ಟೋಬರ್ ತಿಂಗಳಲ್ಲಿ ಬಂದಿತ್ತು. ಅಕ್ಟೋಬರ್ ತಿಂಗಳಲ್ಲಿ ಜೈವಿಕ ಆರ್ಥಿಕತೆಯ ವರದಿಯನ್ನು ನಾವು ಹಿಡ್ಕೊಂಡು ಇಷ್ಟೊಂದು ಡೀಪಾಗಿ ನೋಡಿದ್ದೇವೆ. ಇದು ಅಂದರೆ ನಾವು ಅಪೂರ್ಣವಾದಂಥದ್ದನ್ನು ನೋಡಬಾರ್ದಂತೆ. ನಾನು ಇದನ್ನೇ ಹೆಡ್ಡಿಂಗ್ಗೆ ಹಾಕಿದ್ದೆ, ಪರಿಪೂರ್ಣವಾಗಿ ನಮ್ಮ ನಾಲೆಜನ್ನು ನಾವು ಬೆಳೆಸ್ಕೊಳ್ಬೇಕು. ಹಾಗಾದರೆ ಒಂದು ನಮ್ಮ ಬಯೋ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಜೈವಿಕ ಆರ್ಥಿಕತೆಗೆ ಸಂಬಂಧಪಟ್ಟ ಇಷ್ಟೆಲ್ಲ ಡೀಪಾಗಿ ನೋಡಿದ್ದೇವೆ. ಇನ್ಕ್ಲೂಡ್ ನಾವು ಎಲ್ಲಿ ಕಾರ್ಟೇಜಿನ ಮತ್ತು ನಗೋಯಾ ಪ್ರೋಟೋಕಾಲ್ನವರೆಗೂ ಸಹ ನೋಡಿ ಬಂದಿದ್ದೇವೆ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟಲ್ಲಿ ನೀವೆಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿದ್ರಿ. ಯಾವುದಂತ ಹೇಳಿದ್ರೆ ನೋಬೆಲ್ ಪ್ರೈಸ್ 2024. ಹಾಗಾದರೆ ನಾವು ನೋಬೆಲ್ ಪ್ರೈಸ್ 2024 ನೋಡಿದ್ದೇವೆ. ನೋಬೆಲ್ ಪ್ರೈಸ್ 2024 ದಿನಪತ್ರಿಕೆಯಲ್ಲಿ, ಪ್ರತಿದಿನ ದಿನಪತ್ರಿಕೆಯಲ್ಲಿ ಒಂದೊಂದು ದಿನ ಒಂದೊಂದು ಅನೌನ್ಸ್ಮೆಂಟ್ ಆಗಿರೋದನ್ನು 2024ರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರಕ್ಕೆ ನೋಬೆಲ್ ಪ್ರೈಸ್ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾದರೆ ನಾವು ನೋಡಿದ್ದೇವೆ, ಆದರೆ ಮರ್ತಿದ್ದೇವೆ. ಈಗ ಪ್ರಶ್ನೆಗಳನ್ನು ಕೇಳಿದ್ರೆ ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕಂದ್ರೆ ಇನ್ನು ಡೀಪಾಗಿ ಹೋಗಬೇಕು. ಆವಾಗ ನಮಗೆ ಅದು ನೆನಪಿರ್ತದೆ. ಮೊಟ್ಟ ಮೊದಲನೇದಾಗಿ ನಾವು ನೋಬೆಲ್ ಪ್ರೈಸ್ ಬಗ್ಗೆ ಹೋಗಬೇಕಂದ್ರೆ, ನೋಬೆಲ್ ಪ್ರೈಸು ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು, ಯಾವ ದೇಶ ಕೊಡ್ತದೆ, ಯಾವ್ಯಾವ ನೋಬೆಲ್ ಪ್ರೈಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದು ಕೊಡ್ತದೆ, ಇದನ್ನೆಲ್ಲ ಡೀಪಾಗಿ ನಾವು ಆಲ್ರೆಡಿ ನಮ್ಮ ಲೈವ್ ಕ್ಲಾಸಲ್ಲಿ ನೋಡಿದ್ದೇವೆ. ಈಗ ಆನ್ಲೈನಲ್ಲಿ ನಾನು 2024ರ ನೋಬೆಲ್ ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಚರ್ಚೆ ಮಾಡೋಣ. ನೋಬೆಲ್ ಪ್ರೈಸ್ 2024 ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೋಕನ್ ಇವರಿಬ್ಬರಿಗೆ ಈ ಅವಾರ್ಡನ್ನು ನೀಡಲಾಗಿದೆ ಫಾರ್ ದ ಡಿಸ್ಕವರಿ ಆಫ್ ದ ಮೈಕ್ರೋ RNA. ಓಕೆ, ಮೈಕ್ರೋ RNAಗೆ ಸಂಬಂಧಪಟ್ಟ ಹಾಗೆ ನೋಬೆಲ್ ಪ್ರೈಸ್ ಅವಾರ್ಡನ್ನು 2024 ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಅವಾರ್ಡನ್ನು ಕೊಡಲಾಗಿದೆ. ನೆನ್ಪಿಟ್ಕೊಳ್ಳಿ, ವಿಕ್ಟರ್ ಆಂಬ್ರೋಸ್ ಅನ್ನೋ ಫೋಟೋವನ್ನು ನೋಡ್ಕೊಳ್ಳಿ ಒಂದ್ಸಲ, ಹಾಗೆ ಅದನ್ನು ಅವನ ಹೆಸರನ್ನು ಸಹ ನೆನ್ಪಿಟ್ಕೊಳ್ಳಿ. ಗ್ಯಾರಿ ರೂಕನ್ ಅವರನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾಕೆ ಕೊಟ್ಟಿದ್ದಾರೆ ಇವ್ರಿಗಂದ್ರೆ, ಮೈಕ್ರೋ RNA ಸ್ಟ್ರಕ್ಚರ್ ಏನಿದೆ ಅದನ್ನು ಹೆಚ್ಚಾಗಿ ಇವರು ಅಧ್ಯಯನವನ್ನು ಮಾಡಿದ್ದಾರೆ. ಮೈಕ್ರೋ RNA ಬಗ್ಗೆ 1 ವರ್ಷ 2 ವರ್ಷ ಅಲ್ಲ, ಅನೇಕ ವರ್ಷಗಳ ಕಾಲ ಮೈಕ್ರೋ RNA ಬಗ್ಗೆ ಸ್ಟಡಿ ಮಾಡಿದ್ದಾರೆ ಇವರು. ಈ ಸಾಲಿನ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನು ಪ್ರಕಟಿಸಿದ ಅಮೆರಿಕದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್ ಅವರಿಗೆ ನೀಡಲಾಯಿತು. ಸ್ಟಾಕ್ಹೋಮ್ನ ಕರೋಲಿನಾಸ್ಕಾ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ನೋಬೆಲ್ ಅಸೆಂಬ್ಲಿಯಲ್ಲಿ ಇದನ್ನು ಘೋಷಿಸಲಾಯಿತು. ಎಲ್ಲಿ ನೀಡಲಾಯಿತು ಇದನ್ನು? ಸ್ಟಾಕ್ಹೋಮ್ನ ಕರೋಲಿನಾಸ್ಕಾ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಂಥ ನೋಬೆಲ್ ಅಸೆಂಬ್ಲಿ ಇದನ್ನು ಘೋಷಿಸಲಾಯಿತು. ಹೆಸರು ಅಮೆರಿಕದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್. ಅಮೆರಿಕದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್ ಅವರಿಗೆ ನೀಡಲಾಯಿತು. ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕನ್ ಇಬ್ಬರು ವಿವಿಧ ಕೋಶಗಳು ಹೇಗೆ ಅಭಿವೃದ್ಧಿ ಹೊಂದುತ್ತವೆ ಎನ್ನುವಂಥದ್ದನ್ನು ಕಲಿಯಲು ಆಸಕ್ತಿ ಹೊಂದಿದ ನಂತರ ಅವರು ಮೈಕ್ರೋ RNAಗಳನ್ನು ಕಂಡುಹಿಡಿದರು. ಮೈಕ್ರೋ RNAಗಳನ್ನು ಇಬ್ಬರು ಸೇರಿ ಕಂಡುಹಿಡಿದ್ದಾರೆ. ಮೈಕ್ರೋ RNA ಅಣುಗಳು ಹೊಸ ವರ್ಗ ಜೀನ್ ನಿಯಂತ್ರಣದಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೈಕ್ರೋ RNA ಹೊಸ ವರ್ಗ ಜೀನ್ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.
ಅವರ ಅಭೂತಪೂರ್ವ ಆವಿಷ್ಕಾರವು ಜೀನ್ ನಿಯಂತ್ರಣದ ಸಂಪೂರ್ಣ ಹೊಸ ಸಿದ್ಧಾಂತವನ್ನು ಜಗತ್ತಿಗೆ ಪ್ರಸ್ತುತಪಡಿಸಿದೆ. ಇದು ಮಾನವರನ್ನು ಹೊರತುಪಡಿಸಿ ಬಹುಕೋಶೀಯ ಜೀವಿಗಳಿಗೆ ಪರಿಣಾಮಕಾರಿ ಎಂದು ಸಹ ಸಾಬೀತುಪಡಿಸುತ್ತದೆ. ಹಾಗೆ ಮೈಕ್ರೋ ಆರ್ಎನ್ಎಗಳನ್ನು ಮಾನವ ಜಿನೋಮ್ 1000ಕ್ಕೂ ಹೆಚ್ಚು ಮೈಕ್ರೋ ಆರ್ಎನ್ಎಗಳನ್ನು ಹೊಂದಿದೆ ಎನ್ನುವಂಥದ್ದು ಸಹ ತಿಳಿದು ಬರ್ತದೆ. ಮಾನವನ ಜಿನೋಮ್ 1000ಕ್ಕೂ ಹೆಚ್ಚು ಮೈಕ್ರೋ ಆರ್ಎನ್ಎಗಳನ್ನು ಹೊಂದಿದೆ ಅನ್ನುವಂಥದ್ದು ಸಹ ತಿಳಿದು ಬರ್ತದೆ. ಇವರ ಆಶ್ಚರ್ಯಕರ ಆವಿಷ್ಕಾರವು ಜೀನ್ ನಿಯಂತ್ರಣದ ಸಂಪೂರ್ಣ ಹೊಸ ಆಯಾಮವನ್ನು ಬಹಿರಂಗಪಡಿಸಿತು. ಜೀವಿಗಳ ಅಭಿವೃದ್ಧಿ ಮತ್ತು ಕಾರ್ಯಚಟುವಟಿಕೆಗಳು ಮೈಕ್ರೋ ಆರ್ಎನ್ಎಗಳು ಮೂಲಭೂತವಾಗಿ ಮುಖ್ಯವೆಂದು ಸಾಬೀತು ಮಾಡಿದೆ. ಹಾಗಾದರೆ ಇವರು ಹೆಚ್ಚಿನ ಸಂಶೋಧನೆ ಮಾಡಿರುವಂಥದ್ದು ಮೈಕ್ರೋ ಆರ್ಎನ್ಎಗೆ ಸಂಬಂಧಪಟ್ಟ ಹಾಗೆ. ಮೈಕ್ರೋ ಆರ್ಎನ್ಎಗೆ ಸಂಬಂಧಪಟ್ಟಂಗೆ ಸಂಶೋಧನೆ ಮಾಡಿ ನೊಬೆಲ್ ಪ್ರೈಸನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಪಡೆದಂಥವ್ರು ಯಾರಂತ ಹೇಳಿದ್ರೆ ಅಮೆರಿಕದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೋಕುನ್ ಅವರಿಗೆ ನೀಡಲಾಗಿದೆ. ಅಮೆರಿಕದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೋಕುನ್. ಹಾಗಾದರೆ ಕಳೆದ ವರ್ಷದ ವೈದ್ಯಕೀಯ ನೊಬೆಲ್ ಗೆದ್ದವರು ಯಾರು? ಇದನ್ನು ನೀವು ನೋಡಿರ್ಲಿಕ್ಕಿಲ್ಲ. ಅಂದರೆ ಇದು ಸಹ ಯಾಕೆ ಕಳೆದ ವರ್ಷದ ನೋಡಬೇಕು ಮತ್ತು ಪ್ರಥಮನೂ ಸಹ ನೋಡಬೇಕು. ಪ್ರಥಮನ ಸಹ ನೀವು ಆಲ್ರೆಡಿ ಅಧ್ಯಯನ ಮಾಡಿದ್ರಿ, ಕಳೆದ ವರ್ಷನೂ ಸಹ ನೋಡಿದರೆ ನೆನಪಿಲ್ಲ ಅಂತೇಳಿ ನಾನು ಸ್ಲೈಡ್ ಹಾಕಿದ್ದೀನಿ. ಇದನ್ನು ಪ್ರಪ್ರಥಮವಾಗಿ ವೈದ್ಯಕೀಯ ನೊಬೆಲ್ ಯಾರಿಗೆ ದೊರೆಯಿತು? ಈಗ ಇಲ್ಲಿ ಕಳೆದ ವರ್ಷ ಅಂದರೆ 2023ರಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೊಬೆಲ್ ಅವಾರ್ಡನ್ನು ಪಡೆದವನು ಹಂಗೇರಿಯನ್ ಅಮೆರಿಕನ್ ಕ್ಯಾಟಲಿನ್ ಕರಿಕೋ ಮತ್ತು ಅಮೆರಿಕನ್ ಡ್ರೂ ವೈಸ್ಮನ್ಗೆ. ಯಾರಿಗೆ ದೊರೆತಿದೆ? ಅಮೇರಿಕನ್ಸ್ ಇಬ್ಬರು, ಕ್ಯಾಟಲಿನ್ ಕರಿಕೋ ಆ್ಯಂಡ್ ಅಮೇರಿಕನ್ ಡ್ರೂ ವೈಸ್ಮನ್, ಇವರಿಗೆ ದೊರೆತಿದೆ. ಕೋವಿಡ್-19 ವಿರುದ್ಧ ಆರ್ಎನ್ಎ ಮೈಕ್ರೋ ಆರ್ಎನ್ಎ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ರು ಇವರು. ಇದು ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಇವ್ರಿಗಂದರೆ ಪ್ರಶಸ್ತಿ ಎಷ್ಟಿದೆ? 11 ಮಿಲಿಯನ್ ಸ್ವೀಡಿಷ್ ಕ್ರೋನನ್ನು ಇವರು ಕೊಟ್ಟಿದ್ರು. ಹಾಗಾದರೆ 2023ರಲ್ಲಿ ಹಂಗೇರಿಯನ್ ಅಮೇರಿಕನ್ ಅಂದರೆ ಹಂಗೇರಿಯದವನು ಅಮೇರಿಕದಲ್ಲಿ ಸೆಟಲ್ಮೆಂಟ್ ಇವನು ಹಂಗೇರಿಯನ್ ಅಮೇರಿಕನ್ ಇದನ್ನೇ ಕ್ಯಾಟಲಿನ್ ಕರಿಕೋ ಮತ್ತು ಅಮೇರಿಕನ್ ಡ್ರೂ ವೈಸ್ಮನ್ ಕೋವಿಡ್-19ಗೆ ವಿರುದ್ಧವಾಗಿ mRNA ಲಸಿಕೆಯನ್ನು ಇವರು ಅಭಿವೃದ್ಧಿಯನ್ನು ಪಡಿಸಿದರು. ಇದು ಆ ಸಾಂಕ್ರಾಮಿಕ ರೋಗವನ್ನು ಎದುರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಆದ ಕಾರಣಕ್ಕಾಗಿ ಇವರಿಗೆ ನೊಬೆಲ್ ಅವಾರ್ಡನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ 2023ರಲ್ಲಿ ಕೊಡಲಾಗಿತ್ತು. ಹಾಗಾದರೆ ನೊಬೆಲ್ ಪ್ರಶಸ್ತಿ ಯಾವ ಕಾರಣಕ್ಕೆ ಕೊಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆಲ್ಫ್ರೆಡ್ ನೊಬೆಲ್ರ ಮರಣೋತ್ತರ ಉಯಿಲಿನ ಪ್ರಕಾರ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಯಾರು? ಆಲ್ಫ್ರೆಡ್ ನೊಬೆಲ್. ಆಲ್ಫ್ರೆಡ್ ನೊಬೆಲ್ ಬಗ್ಗೆ ಗೊತ್ತು ನಿಮಗೆ. ಆಲ್ಫ್ರೆಡ್ ನೊಬೆಲ್ ಅವರು ತನ್ನ ಒಂದು ಉಯಿಲನ್ನು ಬರೆದಿದ್ರು. ಅವರು ಅದರ ಪ್ರಕಾರದಲ್ಲಿ ಒಂದು ಸಂಘ ಸಂಸ್ಥೆಗಳ ಅತ್ಯುಚ್ಚ ಜನೋಪಕಾರಿ ಸಾಧನೆ, ವ್ಯಕ್ತಿಗಳದ್ದು ಇರ್ಬೋದು ಅಥವಾ ಸಂಘ ಸಂಸ್ಥೆಗಳು ಸಹ ಒಂದು ಉತ್ತಮ ಜನೋಪಕಾರಿ ಸಾಧನೆಯನ್ನು ಮಾಡಿದರೆ, ಸಂಶೋಧನೆಯನ್ನು ಮಾಡಿದರೆ, ಆವಿಷ್ಕಾರಗಳನ್ನು ಮಾಡಿದರೆ ಅವ್ರಿಗೊಂದು ಪುರಸ್ಕಾರ ನೀಡಬೇಕು ಅಂತೇಳಿ ಒಂದು ಉಯಿಲನ್ನು ಬರೆದು ಹೋಗಿದ್ದಾರೆ. ಅದರ ಪ್ರಕಾರದಲ್ಲಿ ಈ ಅವಾರ್ಡನ್ನು ನೀಡಲಾಗ್ತದೆ. ಇದು ಜಗತ್ತಿನ ಅತ್ಯುನ್ನತ ಒಂದು ಸನ್ಮಾನ ಎಂದು ಪರಿಗಣಿಸಲಾಗಿದೆ. ಹಾಗಾದರೆ ಇಲ್ಲಿ ಇಂಪಾರ್ಟೆನ್ಸ್ ಏನಂದರೆ, ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಯಾರ್ಯಾರು ಕೊಡ್ತಾರೆ? ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಕೊಡುವಂಥದ್ದು ರಾಯಲ್ ಸ್ವೀಡಿಷ್. ಯಾರು ಕೊಡುವಂಥವ್ರು? ರಾಯಲ್ ಸ್ವೀಡಿಷ್ ಅಕಾಡೆಮಿ. ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನಿರ್ಧರಿಸ್ತದೆ. ಯಾರು ಕೊಡಬೇಕು ಡಿಸೈಡೆಡ್ ಮಾಡುವಂಥವರು ಭೌತಶಾಸ್ತ್ರದಲ್ಲಿ ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿ. ನೆಕ್ಸ್ಟ್ ರಸಾಯನಶಾಸ್ತ್ರದಲ್ಲಿ ಸಂಬಂಧಪಟ್ಟಂಗೆ ನೊಬೆಲ್ ಪ್ರಶಸ್ತಿಯನ್ನು ಡಿಸೈಡ್ ಮಾಡುವವರು ಸಹ ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿ. ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪದಕದ ಅರ್ಹತೆಯನ್ನು ನಿರ್ಧರಿಸುವಂಥದ್ದು ಕ್ಯಾರೋಲಿನ್ಸ್ಕಾ ಸಂಸ್ಥೆ. ಇದು ಎರಡು, ಒಂದು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿ, ವೈದ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕ್ಯಾರೋಲಿನ್ಸ್ಕಾ ಸಂಸ್ಥೆ. ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ. ನೆಕ್ಸ್ಟ್ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ, ಇದನ್ನು ಸಹ ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿನಿ ಇದನ್ನು ಸಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತದೆ.
ಇನ್ನು ಅಷ್ಟು ವರ್ಷ ಆಯಿತು, 1 2 3 ಆಯಿತು. ಇಲ್ಲೊಂದು 4 ಸಾಹಿತ್ಯ, ಒಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಶಾಸ್ತ್ರಕ್ಕೆ ಆಯಿತು 3, ಜೊತೆಗೆ ಸಾಹಿತ್ಯಕ್ಕೆ ಒಂದು ನೊಬೆಲ್ ಅವಾರ್ಡ್ ಆಯಿತು. ಇನ್ನೊಂದು ಶಾಂತಿ ಪ್ರಶಸ್ತಿ, ಶಾಂತಿ ನೊಬೆಲ್ ಅವಾರ್ಡ್, ಪೀಸ್ ಗ್ಲೋಬಲ್ ಅವಾರ್ಡ್. ಇದಕ್ಕೆ ಪದಕದ ಅರ್ಹತೆಯನ್ನು ಸಹ ನಾರ್ವೆಯ ಏನೊಂದು ಸಮಿತಿ ಇದೆ, ಈ ಸಮಿತಿ ಇದನ್ನು ನಿರ್ಧಾರ ಮಾಡ್ತದೆ. ನೊಬೆಲ್ ಸಮಿತಿ, ನಾರ್ವೆ ನೊಬೆಲ್ ಸಮಿತಿ ಶಾಂತಿ ಪುರಸ್ಕಾರವನ್ನು ನಿರ್ಧಾರ ಮಾಡ್ತದೆ. ನೊಬೆಲ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪದಕರ ಅರ್ಹತೆಯನ್ನು ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿ ನಿರ್ಧರಿಸುತ್ತದೆ. ಹಾಗಾದರೆ ನೊಬೆಲ್ ಪ್ರೈಸ್ 2024 ಬಂದು ಏನೀಗ ಅಕ್ಟೋಬರ್ ತಿಂಗಳಲ್ಲಿ 2024 ನೊಬೆಲ್ ಪ್ರೈಸನ್ನು ಘೋಷಿಸಿದ್ದಾರೆ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ನೆನಪಿರೋದ್ರ ಜೊತೆಗೆ ನೊಬೆಲ್ ಪ್ರೈಸ್ನ ಕೆಲವಷ್ಟು ಇತಿಹಾಸಗಳನ್ನು ಸಹ ನೀವು ತಿಳ್ಕೊಳ್ಬೇಕು. ಹಾಗಾದರೆ ಏನಾದರೂ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಸಾಹಿತ್ಯ ಹಾಗೂ ಅರ್ಥಶಾಸ್ತ್ರಕ್ಕೆ ನೀಡುವಂಥವರು, ಪದಕವನ್ನು ನಿರ್ಧಾರ ಮಾಡುವಂಥವರು ರಾಯಲ್ ಸ್ವೀಡಿಷ್ ವಿಜ್ಞಾನ ಅಕಾಡೆಮಿ, ರಾಯಲ್ ಸ್ವೀಡಿಷ್ ಅಕಾಡೆಮಿ. ಯಾವ್ಯಾವುದಕ್ಕೆ? ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಸಾಹಿತ್ಯ ಮತ್ತು ಅರ್ಥಶಾಸ್ತ್ರ, ಎಕಾನಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಉಳಿದಂಥ ಶಾಂತಿ ಪುರಸ್ಕಾರಕ್ಕೆ ಸಂಬಂಧಪಟ್ಟಂಗೆ ನಾರ್ವೆಯ ನೊಬೆಲ್ ಸಮಿತಿ ನಿರ್ಧಾರ ಮಾಡ್ತದೆ. ಮತ್ತು ಸಾಹಿತ್ಯಕ್ಕೆ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕ್ಯಾರೋಲಿನ್ಸ್ಕಾ ಅಂತ ಸಂಸ್ಥೆ ಏನಿದೆ ಅದು ನಿರ್ಧಾರವನ್ನು ಮಾಡ್ತದೆ. ಹಾಗಾದರೆ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ 2024 ಯಾರಿಗೆ ದೊರೆತಿದೆ? 3 ಜನರಿಗೆ ದೊರೆತಿದೆ ಅಂತ ಹೇಳಿದ್ರೆ, 2 ಜನರಿಗೆ ಇಲ್ಲಿ ಪಾರ್ಟ್ ಆಗ್ತದೆ. ಇವರಿಬ್ಬರಿಗೆ ಅರ್ಧ ಪ್ರೈಸ್ ಕೊಟ್ಟಿದ್ದಾರೆ, ಇವನಿಗೊಬ್ಬನಿಗೆ ಅರ್ಧ ಪ್ರೈಸ್ ಕೊಟ್ಟಿದ್ದಾರೆ. ಓಕೆ, ಇವ್ರದ್ದು ಡೇವಿಡ್ ಬೇಕರ್ ಏನಿದ್ದಾರೆ, ಫಾರ್ ಕಂಪ್ಯೂಟೇಷನಲ್ ಪ್ರೋಟೀನ್ ಡಿಸೈನ್, ಪ್ರೋಟೀನ್ ಡಿಸೈನ್ಗೆ ಸಂಬಂಧಪಟ್ಟ ಹಾಗೆ ಡೇವಿಡ್ ಬೇಕರ್ಗೆ ಕೊಟ್ಟಿದ್ದಾರೆ. ಡೆಮಿಸ್ ಹ್ಯಾಸ್ವಿಸ್ ಮತ್ತು ಜಾನ್ ಎಮ್ ಜಂಪರ್ ಅಂತ ಹೇಳಿದ್ದಾರೆ. ಇದು ಪ್ರೋಟೀನ್ ಸ್ಟ್ರಕ್ಚರ್ ಪ್ರೆಡಿಕ್ಷನ್ಸ್ ಏನಿದೆ ಅದಕ್ಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ 3 ಜನರಿಗೆ ಕೆಮಿಸ್ಟ್ರಿಗೆ ಅಥವಾ ಒಂದು ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಅವಾರ್ಡನ್ನು ನೀಡಿದ್ದಾರೆ. ಒಂದು ಡೇವಿಡ್ ಬೇಕರ್, ಮತ್ತು ಡೆಮಿಸ್ ಹಸ್ಸಾವಿಸ್ ಮತ್ತು ಜಾನ್ ಎಮ್ ಜಂಪರ್. ಇಷ್ಟು ಜನರಿಗೆ ಅವಾರ್ಡ್ 2024 ಕೆಮಿಸ್ಟ್ರಿಯಲ್ಲಿ, ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಅವಾರ್ಡನ್ನು ನೀಡಲಾಗಿದೆ. ಕೊಟ್ಟಿರುವಂಥವರು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್. ಇನ್ನೊಂದ್ಸಲ ನೆನ್ಪು ಮಾಡ್ಕೊಳ್ಳಿ, ಡೇವಿಡ್ ಬೇಕರ್, ಡೆಮಿಸ್ ಹಸ್ಸಾವಿಸ್, ಜಾನ್ ಎಮ್ ಜಂಪರ್. ಕಂಪ್ಯೂಟೇಷನಲ್ ಪ್ರೋಟೀನ್ ವಿನ್ಯಾಸದಲ್ಲಿ ಅವರ ಪ್ರವರ್ತಕ ಕೆಲಸಕ್ಕಾಗಿ ಡೇವಿಡ್ ಬೇಕರ್ ಅವರಿಗೆ ಬಹುಮಾನದ ಅರ್ಧವನ್ನು ನೀಡಲಾಗಿದೆ. ಅಂದರೆ ಇಡೀ ಬಹುಮಾನದಲ್ಲಿ ಅರ್ಧವನ್ನು ಡೇವಿಡ್ ಬೇಕರ್ ಅವರಿಗೆ ನೀಡಲಾಗಿದೆ. ಯಾವುದಕ್ಕೆ? ಕಂಪ್ಯೂಟೇಷನಲ್ ಪ್ರೋಟೀನ್ ವಿನ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಕೃತಕ ಬುದ್ಧಿಮತ್ತೆ AI ಅನ್ನು ಬಳಸಿಕೊಂಡು, ಇದು AI ಕೃತಕ ಬುದ್ಧಿಮತ್ತೆ AI ಅನ್ನು ಬಳಸಿಕೊಂಡು ಪ್ರೋಟೀನ್ ಸ್ಟ್ರಕ್ಚರ್ ಪ್ರೆಡಿಕ್ಷನ್ಗೆ ಒಂದು ಕ್ರಾಂತಿಕಾರಿ ಕೊಡುಗೆಯನ್ನು ಕೊಟ್ಟಿರುವಂಥವರು ಡೆಮಿಸ್ ಹಸ್ಸಾವಿಸ್ ಮತ್ತು ಜಾನ್ ಎಮ್ ಜಂಪರ್. ಇವರಿಗೆ ಆ ಬಹುಮಾನದ ಅರ್ಧದ ಭಾಗವನ್ನು ಜಂಟಿಯಾಗಿ ನೀಡಲಾಗಿದೆ. ಓಕೆ, ಡೇವಿಡ್ ಬೇಕರ್ಗೆ ಯಾವುದು ಕೊಟ್ಟಿದ್ದಾರೆ? ಕಂಪ್ಯೂಟೇಷನಲ್ ಪ್ರೋಟೀನ್ ವಿನ್ಯಾಸಕ್ಕೆ ಸಂಬಂಧಪಟ್ಟಾಗಿ ಡೇವಿಡ್ ಬೇಕರ್ಗೆ ಕೊಟ್ಟರೆ, ಪ್ರೋಟೀನ್ ಸ್ಟ್ರಕ್ಚರ್ ಪ್ರಿಡಿಕ್ಷನ್ಸ್ ಏನು AI ಅನ್ನು ಬಳಸಿಕೊಂಡು ಪ್ರೋಟೀನ್ ಸ್ಟ್ರಕ್ಚರ್ ಆಫ್ ಪ್ರಿಡಿಕ್ಷನ್ ಏನು ಕ್ರಾಂತಿಕಾರಿಯಾದ ಕೊಡುಗೆಯನ್ನು ನೀಡಿದ್ದಾರೆ ಡೆಮಿಸ್ ಹಸ್ಸಾವಿಸ್ ಮತ್ತು ಜಾನ್ ಎಮ್ ಜಂಪರ್. ಅವರಿಬ್ಬರಿಗೆ ಅರ್ಧವನ್ನು ಬಹುಮಾನವನ್ನು ನೀಡಲಾಗಿದೆ. ಮತ್ತು ಡೇವಿಡ್ ಬೇಕರ್ ಸಂಪೂರ್ಣವಾಗಿ ಹೊಸ ರೀತಿಯ ಪ್ರೋಟೀನ್ಗಳನ್ನು ನಿರ್ಮಿಸುವ ಒಂದು ಅಸಾಧ್ಯವಾದ ಸಾಧನೆಯಿಂದ ಯಶಸ್ವಿಯಾಗಿದ್ದಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ರೋಗದ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಗೆ ಯಾವ್ಯಾವ ರೀತಿ ಮಾಡ್ಬೋದು ಪ್ರೋಟೀನ್ಗಳನ್ನು ಆ್ಯಡ್ ಮಾಡುವಂಥದ್ದು ಅವರು ಇದನ್ನು ಕಂಡುಹಿಡಿದಿದ್ದಾರೆ. ಹಾಗಾಗಿ ಒಟ್ಟು ಈಗ ರಸಾಯನಶಾಸ್ತ್ರದಲ್ಲಿ ಡೇವಿಡ್ ಬೇಕರ್,
ಡೆಮಿಸ್ ಹಸಾಬಿಸ್, ಜಾನ್ ಎಂ ಜಂಪರ್. ಎಷ್ಟು ಜನರಿಗೆ ನೀಡಿದ್ದಾರೆ. ನೆಕ್ಸ್ಟು ಈ 2003ರಲ್ಲಿ ಬೇಕರ್ ಅಮೈನೋ ಆಮ್ಲಗಳನ್ನು ಬಳಸಲು ಸಾಧ್ಯತೆ. ಇದನ್ನು ಸಾಮಾನ್ಯವಾಗಿ ಜೀವನದ ಬಿಲ್ಡಿಂಗ್ ಬ್ಲಾಕ್ಸ್ ಎಂದು ಕರೆಯಲಾಗ್ತದೆ. ಓಕೆ, ಇದನ್ನು ಸಹ ಅವರು ಪ್ರೋಟೀನ್ಗೆ ಸಂಬಂಧಪಟ್ಟ ಹಾಗೆ ಔಷಧಿಗಳು, ಲಸಿಕೆಗಳು, ಜ್ಞಾನ ವಸ್ತುಗಳು, ಸಣ್ಣ ಸಂವೇದಕಗಳ ಪ್ರದೇಶಗಳು, ಇದನ್ನೆಲ್ಲ ಡೇವಿಡ್ ಬೇಕರ್ ಒಂದು ಸಂಶೋಧನೆ ಮಾಡಿರುವಂಥದ್ದು. ಓಕೆ, ಹಸಾಬಿಸ್ನ ಬಗ್ಗೆನೂ ಸಹ ಇದೆ, ಮತ್ತು ನಾನು ಇದ್ರ ಬಗ್ಗೆ ಡೀಪಾಗಿ ನಿಮಗೆ ಹೇಳುವುದಿಲ್ಲ, ನೆನಪಿರಲಿ ಅಂಥೇಳಿ ಅವರಿಬ್ಬರ ಹೆಸರನ್ನು ಮತ್ತೆ ಹೇಳ್ತಾ ಇದ್ದೀನಿ. ಡೆಮಿಸ್ ಹಸಾಬಿಸ್ ಮತ್ತು ಜಾನ್ ಎಂ ಜಂಪರ್ ಪ್ರೋಟೀನ್ ಸಂಕೀರ್ಣ ರಚನೆಗಳನ್ನು ಅವರು ಅನೇಕ ವರ್ಷಗಳಿಂದ ಇದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಸಂಶೋಧನಾ ಪ್ರಕ್ರಿಯೆ ಸುಗಮಗೊಳಿಸಿರುತ್ತಾರೆ. ಓಕೆ, ಹಾಗಾಗಿ ಡೆಮಿಸ್ ಹಸಾಬಿಸ್, ಜಾನ್ ಎಂ ಜಂಪರ್ 4ರಿಂದ 5 ಸಲ ಇವರಿಬ್ಬರ ಹೆಸರನ್ನು ಹೇಳಿದ್ದೇನೆ. ನೀವು ಎಷ್ಟು ನೆನ್ಪಿಟ್ಕೊಳ್ತೀರಿ ನೋಡಬೇಕು. ಹಾಗಾದರೆ 2023 ನೋಬೆಲ್ ಪ್ರೈಸ್ ಅವಾರ್ಡನ್ನು ಕೆಮಿಸ್ಟ್ರಿಯಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ 2023ರಲ್ಲಿ? ಮೊಂಗಿ ಜಿ, ಓಕೆ, ಏನು ಮೊಂಗಿ ಬವೆಂಡಿ ಅಮೇರಿಕನ್ ಇವನಿಗೆ ಕೊಟ್ಟಿದ್ದಾರೆ. ಇನ್ನು ಲೂಯಿಸ್ ಇ ಬ್ರೂಸ್ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಅಲೆಕ್ಸ್ ಎಕಿಮೋವ್ ಅಂತೇಳಿ ಇವರಿಗೂ ಸಹ ಕೊಟ್ಟಿದ್ದಾರೆ. ಈ 3 ಜನಕ್ಕೆ ಸೇರಿ 2023ರಲ್ಲಿ ಅವಾರ್ಡನ್ನು ನೀಡಲಾಗಿರುತ್ತದೆ. ದ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್, ಭೌತಶಾಸ್ತ್ರದಲ್ಲಿ ಸಂಬಂಧಪಟ್ಟ ಹಾಗೆ ಜಾನ್ ಜೆ ಹಾಫ್ಫೀಲ್ಡ್ ಆ್ಯಂಡ್ ಜೆಫ್ರಿ ಹಿಂಟನ್. ಇನ್ನೊಂದ್ಸಲ ಹೇಳ್ತೀನಿ, ಜಾನ್ ಜೆ ಹಾಫ್ಫೀಲ್ಡ್ ಆ್ಯಂಡ್ ಜೆಫ್ರಿ ಹಿಂಟನ್ ಇವರಿಗೆ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ 2024 ನೀಡಲಾಗಿದೆ. ಜಾನ್ ಜೆ ಹಾಫ್ಫೀಲ್ಡ್ 2024 ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿ. ಇವರು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೃತಕ ನರಜಾಲಗಳೊಂದಿಗೆ ಯಂತ್ರ ಕಲಿಕೆಯನ್ನು ಸಕ್ರಿಯಗೊಳಿಸುವ ಅಡಿಪಾಯದ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳಿಗೆ ಇವರಿಗೆ ಬಹುಮಾನ ನೀಡಲಾಗಿದೆ. ಕೃತಕ ನರಜಾಲಗಳನ್ನು ಸೃಷ್ಟಿಸಿ ಮಾಡುವುದು ನ್ಯೂರೋಗೆ ಸಂಬಂಧಪಟ್ಟಂಗೆ ಇವರ ಸಂಶೋಧನೆ ಇದೆ. ಹಾಗಾಗಿ ಇವರಿಗೆ ಇಲ್ಲಿ ನರಜಾಲಗಳನ್ನು ಯಂತ್ರದ ಕಲಿಕೆ ಅಂದರೆ ಯಂತ್ರವನ್ನು ಕಂಡುಹಿಡಿದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ. ಜೆಫ್ರಿ ಹಿಂಟನ್ 2024 ಇವರು ಸಹ ಭೌತಶಾಸ್ತ್ರ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು. ಇವರು ಲಂಡನ್ ಅವರು, UK ಟೊರೊಂಟೊ ವಿಶ್ವವಿದ್ಯಾಲಯದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಟೊರೊಂಟೊ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇದ್ದಾರೆ ಜೆಫ್ರಿ ಹಿಂಟನ್. ಓಕೆ, ನೆಕ್ಸ್ಟು 2024ರಲ್ಲಿ ಈಗ ಇನ್ನೊಂದ್ಸಲ ದ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಜಾನ್ ಜೆ ಹಾಫ್ಫೀಲ್ಡ್, ಜೆಫ್ರಿ ಹಿಂಟನ್ ನೆನ್ಪಿಟ್ಕೊಳ್ಬೇಕು. ದ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ 2024 ಜಾನ್ ಜೆ ಹಾಫ್ಫೀಲ್ಡ್ ಆ್ಯಂಡ್ ಜೆಫ್ರಿ ಹಿಂಟನ್. ಓಕೆ, 2023ರಲ್ಲಿ 3 ಜನರಿಗೆ ಕೊಡಲಾಗಿತ್ತು. 2023 ಸಹ ಒಬ್ಬರು ಫ್ರೆಂಚು, ಹಂಗೇರಿಯನ್ ಆ್ಯಂಡ್ ಫ್ರೆಂಚ್, 2 ಜನ ಫ್ರೆಂಚರಿದ್ದರು, ಒಬ್ಬರು ಹಂಗೇರಿಯನ್ ಇದ್ದ. ಇವ್ರಿಗೆ ಏನು ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ದಟ್ ದ ಜನರೇಟ್ attosecond pulses of light for the study of the electron dynamics in matter ಅಂತೇಳಿ ಒಂದು ಸಂಶೋಧನೆಗೆ ಇವರಿಗೆ ಕೊಡಲಾಗಿತ್ತು. ಇಲ್ಲಿ ಒಬ್ಬಳು ಮಾತ್ರ ಈಗ ಲೇಡಿ ಇದ್ದರು, ಅನ್ನೆ ಹುಲಿಯರ್ ಅಂತೇಳಿ. ಮತ್ತು ಫ್ರೆಂಚ್ ಕಾರೋಸ್ಜ ಮತ್ತು ಪಿಯರೆ ಅಗೋಸ್ಟಿನಿ ಅಂತೇಳಿ ಈ 3 ಜನರಿಗೆ ನೋಬೆಲ್ ಪ್ರೈಸನ್ನು ಇಂಡಿವಿಜುವಲ್ ಆಗಿ ಕೊಡಲಾಗಿತ್ತು 2023ರಲ್ಲಿ. ಹಾಗಾದರೆ ಇಲ್ಲಿಯವರೆಗೆ ನೋಬೆಲ್ ಪ್ರೈಸನ್ನು ಫಿಸಿಕ್ಸಲ್ಲಿ 226 ಜನರಿಗೆ ಕೊಡಲಾಗಿದೆ. 2024ರವರೆಗೆ 226 ನೋಬೆಲ್ ಪ್ರೈಸನ್ನು ಇಲ್ಲಿಯವರೆಗೆ ಕೊಡಲಾಗಿದೆ.
226 ನೊಬೆಲ್ ಪ್ರೈಸು ಇಲ್ಲಿ ತನಕ ಯಾವುದು ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ನೀಡಲಾಗಿದೆ 2024 ತನಕ. ಫಸ್ಟ್ ನೊಬೆಲ್ ಪ್ರೈಸ್ ಪಡೆದವರು ಯಾರು ಅಂತ ಹೇಳಿದರೆ, ಫಸ್ಟ್ ನೊಬೆಲ್ ಪ್ರೈಸ್ ಪಡೆದಿರುವಂಥದ್ದು ವಿಲಿಯಂ ರಾಂಟಿಜನ್ ಅವರಿಗೆ ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ನೊಬೆಲ್ ಪ್ರೈಸನ್ನು ನೀಡಲಾಗಿತ್ತು. ಒಟ್ಟು 5 ಮಹಿಳೆಯರಿಗೆ ಈ ಅವಾರ್ಡನ್ನು ನೀಡಲಾಗಿದೆ. ಒಟ್ಟು 5 ಮಹಿಳೆಯರಿಗೆ ಈ ವರ್ಷದ 2023ರಲ್ಲಿ ಸೇರಿದಂತೆ ಇವರಿಗೂ ಸಹ ಸೇರಿ ಒಟ್ಟು 5 ಮಹಿಳೆಯರಿಗೆ ಈ ಅವಾರ್ಡನ್ನು ನೀಡಲಾಗಿದೆ. ಓಕೆ, ಅನ್ನೆ ಹುಯಲಿಯರ್ 2023ರಲ್ಲಿ ತಗೊಂಡಿದ್ದಾರೆ. ಇವರನ್ನು ಸೇರಿ 2023ರವರೆಗೆ ಒಟ್ಟು 5 ಮಹಿಳೆಯರಿಗೆ ನೊಬೆಲ್ ಪ್ರೈಸ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ಕೊಡಲಾಗಿದೆ. 2024ರವರೆಗೆ ಒಟ್ಟು 226 ನೊಬೆಲ್ ಪ್ರೈಸ್ ಅವಾರ್ಡ್ಗಳನ್ನು ನೀಡಲಾಗಿದೆ. ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ 2024 ಯಾರಿಗೆ ನೀಡಿದ್ದಾರೆ ಅಂದರೆ ಹಾನ್ಕಾಂಗ್ ಅವರಿಗೆ ನೀಡಲಾಗಿದೆ. ಫಾರ್ ಹರ್ ಇಂಟೆನ್ಸ್ ಪೊಯೆಟಿಕ್ ಪ್ರೋಸ್ ಅಟ್ ದ ಕಾನ್ಫರೆನ್ಸ್ ಹಿಸ್ಟೋರಿಕಲ್ ಟ್ರಾಮಾಸ್ ಆ್ಯಂಡ್ ಎಕ್ಸ್ಪೋಸ್ ದ ಫ್ರಾಗಿಲಿಟಿ ಆಫ್ ಹ್ಯೂಮನ್ ಲೈಫ್ ಅನ್ನುವಂಥದ್ದಕ್ಕೆ 2024ರ ನೊಬೆಲ್ ಪ್ರೈಸನ್ನು ಲಿಟರೇಚರ್ಗೆ ಸಂಬಂಧಪಟ್ಟ ಹಾಗೆ ಹಾನ್ಕಾಂಗ್ ಅವರಿಗೆ ನೀಡಲಾಗಿದೆ. ಇವರು ದಕ್ಷಿಣ ಕೊರಿಯಾದವರು. 2024ರಲ್ಲಿ ಏನೋ ಪ್ರಶಸ್ತಿ ಪಡೆದಿದ್ದಾರೆ ಹಾನ್ಕಾಂಗ್. ಇವರು ದಕ್ಷಿಣ ಕೊರಿಯಾದ ಲೇಖಕಿ. ಐತಿಹಾಸಿಕ ಆಘಾತಗಳನ್ನು ಎದುರಿಸುವ ಮತ್ತು ಮಾನವ ಜೀವನದ ದುರ್ಬಲತೆಯನ್ನು ಬಹಿರಂಗಪಡಿಸುವಂಥ ತೀವ್ರವಾದ ಕಾವ್ಯಾತ್ಮಕ ಗದ್ಯಕ್ಕಾಗಿ ಇವರಿಗೆ ನೀಡಲಾಗಿದೆ. ಅಂದರೆ ಒಂದು ಕಾವ್ಯಾತ್ಮಕ ಗದ್ಯವನ್ನು ಇವರು ಬರೀತಿದ್ರು. ಅಂದರೆ ಐತಿಹಾಸಿಕ, ಉದಾಹರಣೆಗೆ ಇತಿಹಾಸದಲ್ಲಿ ಕೆಲವಷ್ಟು 2023ರಲ್ಲಿ ಜಾನ್ ಫೋಸೆ ಅವರಿಗೆ ನೀಡಲಾಗಿತ್ತು. 2023ರಲ್ಲಿ ಏನು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಾನ್ ಫಾಸೆ ಅವರಿಗೆ ಅವಾರ್ಡನ್ನು ನೀಡಲಾಗಿತ್ತು. ಫಾರ್ ಹಿಸ್ ಇನೋವೇಟಿವ್ ಪ್ಲೇಸ್ ಆ್ಯಂಡ್ ಫ್ರಾಸ್ ವಿಚ್ ಗಿವ್ಸ್ ವಾಯ್ಸ್ ಟು ದ ಅನ್ಸೇಯಬಲ್ ಅನ್ನುವಂಥದ್ದಕ್ಕೆ ಇವರಿಗೆ ನೀಡಲಾಗಿತ್ತು. 5 ಅಕ್ಟೋಬರ್ 2023ಕ್ಕೆ ಇವರಿಗೆ ಅವಾರ್ಡ್ ನೀಡಲಾಗಿತ್ತು. 2024ರಲ್ಲಿ ಕೊಟ್ಟಿರೋ ನೆನಪಿಟ್ಕೊಳ್ಳಿ, ಹಾನ್ಕಾಂಗ್, ಸೌತ್ ಕೊರಿಯಾದವರು. ಓಕೆ, ನೆಕ್ಸ್ಟು ನೊಬೆಲ್ ಶಾಂತಿ ಪ್ರಶಸ್ತಿ. ಇದು ಒಂದು ಜಪಾನ್ದ ಒಂದು ಸಂಸ್ಥೆಗೆ ಈ ನೊಬೆಲ್ ಶಾಂತಿ ಪ್ರಶಸ್ತಿ 2024 ಕೊಟ್ಟಿದ್ದಾರೆ. ನಿಹಾನ್ ಹಿಡಾಂಕ್ಯೂ ಅಂತೇಳಿ ಇದಕ್ಕೆ ಅವಾರ್ಡನ್ನು ನೀಡಲಾಗಿದೆ. ಯಾಕೆ ಈ ಒಂದು ಸಂಸ್ಥೆಗೆ ನೀಡಲಾಗಿದೆ ಅಂತ ಹೇಳಿದ್ರೆ, ನಿಹಾನ್ ಹಿಡಾಂಕ್ಯೂ ಅನ್ನುವಂಥ ಒಂದು ಸಂಸ್ಥೆಗೆ ಯಾಕೆ ಅವಾರ್ಡನ್ನು ನೀಡಲಾಗಿದೆ ಅಂದರೆ, ಇವರು ಏನು ಯುನೈಟೆಡ್ ಸ್ಟೇಟ್ಸ್ ಏನು ಜಪಾನ್ ಮೇಲೆ ಒಂದು ಬಾಂಬ್ ದಾಳಿಯನ್ನು ಮಾಡಿತ್ತು, ಲಿಟಲ್ ಬಾಯ್ ಆ್ಯಂಡ್ ಫ್ಯಾಟ್ ಮನ್ ಅನ್ನುವಂಥದ್ದು, ವರ್ಲ್ಡ್ ವಾರ್ ಸಮಯದಲ್ಲಿ ಏನು ಅಣು ಬಾಂಬನ್ನು ದಾಳಿ ಮಾಡಿತ್ತು. ಒಂದು ಲಿಟಲ್ ಬಾಯ್, ಇನ್ನೊಂದು ಫ್ಯಾಟ್ ಮ್ಯಾನ್ ಅಂತೇಳಿ. ಇದು August 6 ಮತ್ತು August 9 August 6 ಮತ್ತು August 9 1945 August 9 ಮತ್ತು August 6ಕ್ಕೆ ಈ ಬಾಂಬ್ ದಾಳಿಯನ್ನು ಮಾಡಿತ್ತು. ಒಂದು ಲಿಟಲ್ ಬಾಯ್ ಹೆಸರು, ಇನ್ನೊಂದು ಬಾಂಬ್ನ ಹೆಸರು ಫ್ಯಾಟ್ ಮ್ಯಾನ್ ಅಂತೇಳಿ. ಇದು 2 ಬಾಂಬ್ ದಾಳಿ ಮಾಡಿರೋದು, ಅಣು ಬಾಂಬ್ ದಾಳಿ ಮಾಡಿರೋದ್ರಿಂದ ಜಪಾನ್ನಲ್ಲಿ ಅನೇಕ ಜೀವಹಾನಿಗಳಾಗಿದ್ದವು. ಆ ಜೀವಹಾನಿಗಳಾಗಿ ಕೆಲವರು ಅದರಲ್ಲಿ ಬದುಕುಳಿದಿದ್ರು. ಈ ಬದುಕುಳಿದವರನ್ನು ಜಪಾನ್ ಭಾಷೆಯಲ್ಲಿ ಹಿಬಾಕುಶ ಎಂದು ಕರೆಯಲಾಗ್ತದೆ. ಯುನೈಟೆಡ್ ಸ್ಟೇಟ್ಸ್ ಡ್ರಾಪ್ ದ ಲಿಟಲ್ ಬಾಯ್ ಆ್ಯಂಡ್ ಫ್ಯಾಟ್ ಮ್ಯಾನ್ ಇದನ್ನ ಹಾಕಿದ ಮೇಲೆ ಕೆಲವರು ಜನರು ಬದುಕುಳಿದಿದ್ರು. ಆ ಬದುಕುಳಿದವರನ್ನ ಜಪಾನಿ ಭಾಷೆಯಲ್ಲಿ ಹಿಬಾಕುಶ ಎಂದು ಕರೆಯಲಾಗ್ತದೆ.
ಈ ಬದುಕುಳಿದವರ ಭವಿಷ್ಯ ದೀರ್ಘಕಾಲ ಮರೆ ಮಾಡಲ ಆಫ್ ಯಾವುದು ಜಪಾನ್ ಕಾನ್ಫೆಡರೇಷನ್ ಆಫ್ ಎ ಆ್ಯಂಡ್ ಎಚ್ ಬಾಂಬ್ ಸಫರ್ಸ್ ಆರ್ಗನೈಜೇಷನ್ ಎನ್ನುವಂಥದ್ದನ್ನು ಕಟ್ಕೊಳ್ತದೆ. ಓಕೆ, ನೊಬೆಲ್ ಪ್ರೈಸ್ಗೆ ಸಂಬಂಧವಾಗಿ ಹಿಡಾಂಕ್ಯೋ ಅನ್ನುವಂಥ ಒಂದು ಸಂಸ್ಥೆ ಇದೆ, ಅದಕ್ಕೆ ನೊಬೆಲ್ ಪ್ರೈಸನ್ನು ನೀಡಲಾಗಿದೆ, ಶಾಂತಿ ಅವಾರ್ಡ್ 2024. ಈ ಹಿಬಾಕುಶ ಏನು ಜಪಾನ್ನಲ್ಲಿ ಇಳಿದವರು ಬದುಕುಳಿದವ್ರಿಗೆ ಹಿಬಾಕುಶ ಅಂತ ಕರೀತೀವಿ, ಇವ್ರದ್ದೊಂದು ಸಂಘ ಕಟ್ಕೊಳ್ತಾರೆ, ಅದು ಜಪಾನ್ ಕಾನ್ಫೆಡರೇಷನ್ ಆಫ್ ಎ ಆ್ಯಂಡ್ ಎಚ್ ಬಾಂಬ್ ಸಫರ್ಸ್ ಆರ್ಗನೈಜೇಷನ್ಸ್. ಇದು ಜಪಾನಿ ಭಾಷೆಯಲ್ಲಿ ಇದಕ್ಕೆ ನಿಹಾನ್ ಹಿಡಾಂಕ್ಯೋ ಎಂದು ಕರೆಯಲಾಗುತ್ತದೆ. ಏನಾದ್ರು ಕರೀತೀವಿ ಸಂಘಕ್ಕೆ? ನಿಹಾನ್ ಹಿಡಾಂಕ್ಯೋ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಕಾನ್ಫೆಡರೇಷನ್ ಆಫ್ ಎ ಆ್ಯಂಡ್ ಎಚ್ ಬಾಂಬ್ ಸಫರ್ಸ್ ಆರ್ಗನೈಜೇಷನ್ ಆಗಿರ್ತದೆ. ಇದು ಜಪಾನಿ ಭಾಷೆಯಲ್ಲಿ ಇದಕ್ಕೆ ನಿಹಾನ್ ಹಿಡಾಂಕ್ಯೋ ಎಂದು ಕರೆಯಲಾಗುತ್ತದೆ. ಇದು ಒಂದು ತಳಮಟ್ಟದಲ್ಲಿ ನಡೆದಂಥ ಆಂದೋಲನ ಆಗಿತ್ತು. ಶೀಘ್ರದಲ್ಲಿ ಇಡೀ ಜಪಾನ್ನಲ್ಲಿ ಅತಿ ದೊಡ್ಡವಾಗಿ ಇದು ಒಂದು ಸಂಘಟನೆಯಾಗಿ ಬೆಳೀತದೆ. ಅತಿ ದೊಡ್ಡವಾಗಿ ಈ ಒಂದು ಹಿಬಾಕುಶ ಸಂಘಟನೆ ಬೆಳೀತದೆ. ಹಾಗಾದರೆ ಈ ನಿಹಾನ್ ಹಿಡಾಂಕ್ಯೋ ಅನ್ನುವಂತಹ ಒಂದು ಸಂಘಟನೆಗೆ 2024 ಶಾಂತಿ ಅವಾರ್ಡ್ ಅಂದರೆ ಶಾಂತಿ ನೊಬೆಲ್ ಪ್ರೈಸ್ ಅವಾರ್ಡನ್ನು ಪೀಸ್ ಅವಾರ್ಡನ್ನು ನೀಡಲಾಗಿದೆ. ಹಾಗಾದರೆ ಆ ಸಂಸ್ಥೆ ಯಾಕೆ ಇದೆ ಅನ್ನುವಂಥದ್ದು ನಾವಿನ್ನು ಡೀಪಾಗಿ ಇಲ್ಲಿ ನೋಡಿ ಬಂದಿದ್ದೇವೆ. ಲಿಟ್ಲ್ ಬಾಯ್ ಪ್ಯಾಟ್ಮನ್ ನಂತರ ಬದುಕುಳಿದವರು ಹಿಬಾಕುಶ ಎಂದು ಕರೆಯಲಾಗ್ತದೆ. ಇವರ ಸಂಘ ಜಪಾನ್ ಕಾನ್ಫೆಡರೇಷನ್ ಆಫ್ ಎ ಆ್ಯಂಡ್ ಎಚ್ ಬಾಂಬ್ ಸಫರ್ಸ್ ಆರ್ಗನೈಜೇಷನ್. ಇದನ್ನು ಜಪಾನಿ ಭಾಷೆಯಲ್ಲಿ ನಿಹಾನ್ ಹಿಡಾಂಕ್ಯೋ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ಸಂಘವನ್ನು ಯಾಕೆ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹಿಬಾಕುಶ ಅನ್ನುವಂಥವರ ಒಂದು ಭವಿಷ್ಯಕ್ಕಾಗಿ. ಓಕೆ, ನಿಹಾನ್ ಹಿಡಾಂಕ್ಯೋ 2 ಮುಖ್ಯ ಉದ್ದೇಶಗಳನ್ನು ಹೊಂದಿದ್ದಾರೆ. ಮೊದಲನೆಯದು ಜಪಾನ್ನ ಹೊರಗೆ ವಾಸಿಸುವವರನ್ನು ಒಳಗೊಂಡಂತೆ ಎಲ್ಲ ಹಿಬಾಕುಶಗಳ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನು ಉತ್ತೇಜಿಸುವಂಥದ್ದು. ಅವರು ಒಂದು ದುರಂತ ಸಂಬಂಧಪಟ್ಟ ಹಾಗೆ, ಏನು ಪರಮಾಣು ಶಸ್ತ್ರಾಸ್ತ್ರಗಳ ಬಳಕೆಗೆ ಸಂಬಂಧಪಟ್ಟ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಿಬಾಕುಶ ಇಲ್ಲ ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದ್ದಾರೆ. ಅವರು ಇನ್ನೂ ಹಿಬಾಕುಶ ಇಲ್ಲ ಎನ್ನುವಂಥ ಧ್ಯೇಯ ವಾಕ್ಯವನ್ನು ಅವರು ಹೊಂದಿದ್ದಾರೆ. ನಿಹಾನ್ ಹಿಡಾಂಕ್ಯೋ ಅನ್ನುವಂಥದ್ದಕ್ಕೆ ನೊಬೆಲ್ ಶಾಂತಿ ಪ್ರಶಸ್ತಿ 2024 ನೀಡಲಾಗಿದೆ. ಯಾವುದಕ್ಕೆ? ನಿಹಾನ್ ಹಿಡಾಂಕ್ಯೋ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ನೋಡಿ ಬಂದಿದ್ದೇವೆ. ಓಕೆ, 2023 ನೊಬೆಲ್ ಪೀಸ್ ಪ್ರೈಸನ್ನು ನರ್ಗಿಸ್ ಮಹಮ್ಮದಿ 2023 ನೊಬೆಲ್ ಪ್ರೈಸನ್ನು ನರ್ಗಿಸ್ ಮಹಮ್ಮದಿಗೆ ಕೊಡಲಾಗಿತ್ತು. ಓಕೆ, ಫಾರ್ ಹರ್ ಫೈಟ್ ಅಗೇನ್ಸ್ಟ್ ದ ಅಪರೇಷನ್ಸ್ ಆಫ್ ದ ವುಮೆನ್ ಅಂಡ್ ಇರಾನ್ ಅಂಡ್ ಹರ್ ಫೈಟ್ ಟು ಪ್ರಮೋಟ್ ದ ಹ್ಯೂಮನ್ ರೈಟ್ಸ್ ಅಂಡ್ ಫ್ರೀಡಮ್. ಅಂದರೆ ಮಾನವ ಹಕ್ಕುಗಳ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ, ಮಾನವ ಹಕ್ಕು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಇವರು ಹೋರಾಟವನ್ನು ನಡೆಸಿದರು. ಓಕೆ, ಮಹಿಳಾ ಹಕ್ಕು ಮತ್ತು ಮಾನವ ಹಕ್ಕು ಹಾಗೂ ಸ್ವಾತಂತ್ರ್ಯದ ಬಗ್ಗೆ ಇವರು ಹೋರಾಟವನ್ನು ಮಾಡಿದಂಥವ್ರು. 2023 ನೊಬೆಲ್ ಪೀಸ್ ಪ್ರೈಸನ್ನು ಪಡೆದಂಥವರು ನರ್ಗಿಸ್ ಮಹಮ್ಮದಿ. ಓಕೆ, ಹಾಗಾದರೆ ಎಕಾನಮಿಕ್ಸ್ಗೆ ಸಂಬಂಧಪಟ್ಟಂಗೆ 2024 ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 3 ವಿದ್ವಾಂಸರಿಗೆ ಸಂಸ್ಥೆಗಳು ಹೇಗೆ ರಚನೆಯಾಗುತ್ತವೆ ಮತ್ತು ದೇಶಗಳ ಆರ್ಥಿಕ ಸಮೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ನವೀನ ಸಂಶೋಧನೆಯನ್ನು ಮಾಡಿರುವಂಥವರು
ಡರೋನ್ ಆಸ್ಮ್ಯಾಗ್ಲೂ, ಸೈಮನ್ ಜಾನ್ಸನ್, ಜೇಮ್ಸ್ ರಾಬಿನ್ಸನ್. ಈ 3 ಜನರಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿ ನೊಬೆಲ್ ಪ್ರೈಸ್ 2024 ಈ ರಾಯಲ್ ಸ್ವೀಡಿಶ್ ಅಕಾಡೆಮಿ ಏನು ಮಾಡಿದೆ, ಘೋಷಣೆಯನ್ನು ಮಾಡಿದೆ. ಇಲ್ಲಿ ಅವರ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, ಇವರು ಹೇಳಿರುವಂಥದ್ದು ರಾಷ್ಟ್ರಗಳಾದ್ಯಂತ ತಲಾ ಆದಾಯದಲ್ಲಿನ ಅಸಮಾನತೆಯನ್ನು ನಿವಾರಿಸಲು ಇವರ ಒಂದು ಸಂಶೋಧನೆ ಸಹಾಯಕ ಆಗ್ತದೆ. ರಾಷ್ಟ್ರದಲ್ಲಿ ತಲಾ ಆದಾಯದಲ್ಲಿನ ಅಸಮಾನತೆಯನ್ನು ವಿವರಿಸಲು ಒಂದು ಪ್ರಮುಖವಾದ ಸುಳಿವನ್ನು ಇವರು ನೀಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಸಂಸ್ಥೆ ಹೇಗೆ ರಚನೆ ಆಗ್ತದೆ ಮತ್ತು ಇಡೀ ದೇಶದ ಆರ್ಥಿಕ ಸಮೃದ್ಧಿ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತವೆ ಎನ್ನುವಂಥದ್ರ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿ 3 ಜನರು ಅವಾರ್ಡನ್ನು ಪಡೆದಿದ್ದಾರೆ. ನೊಬೆಲ್ ಅವಾರ್ಡ್ 2024 ಎಕಾನಮಿಕ್ಸ್ಗೆ ಸಂಬಂಧಪಟ್ಟಂಗೆ. ಓಕೆ, ಹಾಗಾದರೆ ಈ ಅವಾರ್ಡ್ ಪ್ರೈಸನ್ನು ಕೊಡುವಂಥವರು ಯಾರು? ಅವರು ಪ್ರೈಸನ್ನು ಘೋಷಣೆ ಮಾಡುವಂಥವರು ಸ್ವೀಡಿಶ್ ಅಕಾಡೆಮಿ. ಏನು ಸ್ವೀಡನ್ನ ರಾಯಲ್ ಸ್ವೀಡಿಶ್ ಅಕಾಡೆಮಿ ಇದೆ, ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಏನಿದೆ, ಅವರು ಘೋಷಣೆಯನ್ನು ಮಾಡ್ತಾರೆ. ಹಾಗಾದರೆ ಅದನ್ನು ಆ ಬಹುಮಾನವನ್ನು ಕೊಡುವಂಥವರು ರಿಕ್ಸ್ ಬ್ಯಾಂಕ್ ಅಂತೇಳಿ. ಈ ರಿಕ್ಸ್ ಬ್ಯಾಂಕ್ ಏನಿದೆ, ರಿಕ್ಸ್ ಬ್ಯಾಂಕ್ ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಸ್ವೀಡನ್ನ ಒಂದು ಕೇಂದ್ರ ಬ್ಯಾಂಕ್. ಈಗ ನಮ್ಮಲ್ಲಿ ಹೇಗೆ RBI ಇದೆ, ಹಾಗೆ ಸ್ವೀಡನ್ನ ಒಂದು ರಿಕ್ಸ್ ಬ್ಯಾಂಕ್ ಇದನ್ನು ಕೊಡ್ತದೆ. 2023 ರಿಕ್ಸ್ ಬ್ಯಾಂಕ್ ಅವಾರ್ಡನ್ನು ನೀಡಿತ್ತು. ಆಲ್ಫ್ರೆಡ್ ನೊಬೆಲ್ ಏನಿದೆ, ನೊಬೆಲ್ ಅವಾರ್ಡ್ ಇವರಿಗೆ ನೀಡಿದರು. ಅವರ ಹೆಸರು ಕ್ಲೌಡಿಯಾ ಗೋಲ್ಡಿ. ಅಮೇರಿಕನ್ ಏನು ಎಕಾನಮಿಸ್ಟ್ ಇದ್ದಾರೆ, ಅಮೇರಿಕನ್ ಎಕಾನಮಿಸ್ಟ್ ಕ್ಲೌಡಿಯಾ ಗೋಲ್ಡಿ. ಇವರಿಗೆ ನೊಬೆಲ್ ಅವಾರ್ಡ್ ಎಕಾನಮಿಕ್ ಸೈನ್ಸಸ್ ಸಂಬಂಧಪಟ್ಟ ಹಾಗೆ 2023 ಅವಾರ್ಡನ್ನು ಕ್ಲೌಡಿಯಾ ಗೋಲ್ಡಿನ್ ಅವರಿಗೆ ನೀಡಲಾಗಿತ್ತು. ಇದಿಷ್ಟು ಅವಾರ್ಡ್ಗಳನ್ನು ನಾವು ನೋಡಿ ಬಂದಿದ್ದೇವೆ. ಹಾಗಾದರೆ ಫಸ್ಟ್ ನಾವು ನೋಡಬೇಕಾದಂಥದ್ದು ಯಾವ ಅವಾರ್ಡ್ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಾವು ನೋಡಿರುವಂಥದ್ದು ಇಲ್ಲಿ ನೊಬೆಲ್ ಪ್ರೈಸ್ ಆಫ್ ಮೆಡಿಸಿನ್ಗೆ ವಿಕ್ಟರ್ ಆಂಬ್ರೋಸ್ ಆ್ಯಂಡ್ ಗ್ರೇ ರುಕ್ಯನ್ ಅಂತೇಳಿ. ಅದರ ನಂತರ ನೋಡಿರುವಂಥದ್ದು ಈ 3 ಜನರಿಗೆ ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದು ಡೇವಿಡ್ ಬೇಕರ್, ಡೆಮಿಸ್ ಹಸಾಬಿಸ್, ಜಾನ್ ಎಂ ಜಂಪರ್ ಅಂತೇಳಿ. ಆಮೇಲೆ ನಾವು ನೋಡಿರುವಂಥದ್ದು ನೊಬೆಲ್ ಪ್ರೈಸ್ ಫಿಸಿಕ್ಸ್ ಯಾರ್ಯಾರಿಗೆ ಕೊಟ್ಟಿದ್ರು 2024 ಅಂತೇಳಿ, ಜಾನ್ ಜೆ ಹಾಫೀಲ್ಡ್ ಆ್ಯಂಡ್ ಜೆಫ್ರಿ ಹಿಂಟನ್ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ನೊಬೆಲ್ ಅವಾರ್ಡ್ ಸಾಹಿತ್ಯ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಹಾಂಗ್ಕಾಂಗ್ ಅಂತೇಳಿ ಸೌತ್ ಕೊರಿಯಾದವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು 2020 ನಿಹಾನ್ ಹಿಡ್ಯಾಂಕ್ಯೋ ಅನ್ನುವಂಥ ಒಂದು ಜಪಾನ್ ಸಂಸ್ಥೆಗೆ ಕೊಟ್ಟಿರುವಂಥದ್ದು. ಕಾನ್ಫೆಡರೇಷನ್ ಆಫ್ A&H ಬಾಂಬ್ ಸಫರ್ಸ್ ಆರ್ಗನೈಜೇಷನ್ ಅಂತ ಕರೀತಾರೆ ಇದಕ್ಕೆ. ಅಂದರೆ ಆ ಸಂಸ್ಥೆಯ ಹೆಸರು ಕಾನ್ಫೆಡರೇಷನ್ ಆಫ್ A&H ಬಾಂಬ್ ಸಫರ್ಸ್ ಆರ್ಗನೈಜೇಷನ್. ಅದು ಏನು ಜಪಾನ್ ಭಾಷೆಯಲ್ಲಿ ನಿಹಾನ್ ಹಿಡಾಂಕ್ಯೋ ಅನ್ನುವಂಥ ಕರೀತಾರೆ. ಆಮೇಲೆ ನಾವು ನೋಡಿರುವಂಥದ್ದು ಎಕಾನಮಿಕ್ಸ್ಗೆ ಸಂಬಂಧಪಟ್ಟಂಗೆ, ಎಕಾನಮಿಕ್ಸ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ 3 ಜನರಿಗೆ ಕೊಟ್ಟಿರುವಂಥದ್ದು. ಇದಿಷ್ಟು ಅವಾರ್ಡ್ ಬಗ್ಗೆ, ನೊಬೆಲ್ ಅವಾರ್ಡ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಓಕೆ, ಹಾಗಾದರೆ ಮುಂದಿನ ಕ್ಲಾಸಲ್ಲಿ ನಾವು RC-77 ಅದರ ಬಗ್ಗೆ ನೋಡೋಣ. ಓಕೆ, ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಮುಂದಿನ ಏನು ನಮ್ಮ ಆನ್ಲೈನ್ ಕ್ಲಾಸ್ ಇದೆ ಅದರಲ್ಲಿ RC-77 ಅಂದರೆ ಏನು ಅನ್ನುವಂಥ ಹಾಗೂ ಇತರೆ ಅಕ್ಟೋಬರ್ ತಿಂಗಳಲ್ಲಿ ಇನ್ನೂ ಅನೇಕ ವಿಷಯಗಳಿವೆ ಚರ್ಚೆ ಮಾಡಲಿಕ್ಕೆ. ಆ ವಿಷಯಗಳನ್ನೆಲ್ಲ ನಾವು ನೋಡೋಣ. ಇಲ್ಲಿ ನಾವು ವಿಷಯಗಳು ಚರ್ಚೆ ಮಾಡಿರೋದು 2 ಅಥವಾ 3 ವಿಷಯಗಳು. ಆದರೆ 3 ವಿಷಯಗಳಲ್ಲಿ ತಿಳ್ಕೊಂಡಿರೋದು ತುಂಬ ಇದೆ. ಯಾಕಂದರೆ ಅದು ಡಿಸ್ಕಷನ್ ಮಾಡಿರೋದು ತುಂಬ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗೆ ಇವ್ರದ್ದು
ಕೇವಲ ಹೆಸರುಗಳನ್ನಷ್ಟೇ ನೋಬೆಲ್ ಪ್ರೈಸಲ್ಲಿ ಹೇಳ್ತಾ ಹೋದರೆ ಸಾಕಾಗಿತ್ತು, ಬಟ್ ನಾನು ಆ ಥರ ಮಾಡಲಿಲ್ಲ. ಇನ್ ಡೀಪಾಗಿ ಎಲ್ಲನೂ ಡಿಟೇಲ್ ಆಗಿ ನೋಡ್ಕೊಂಡು ಬಂದಿದ್ದೇವೆ. ಇದು ನಿಮಗೆ ಈ ಥರನೇ ನೀವು ಕರೆಂಟ್ ಅಫೇರ್ಸನ್ನು ರೆಫರ್ ಮಾಡಬೇಕು. ಕರೆಂಟ್ ಅಫೇರ್ಸನ್ನು ಅದೇ ಥರ ನೀವು ರೆಡಿ ಮಾಡಬೇಕು. ನೀವು ಪೇಪರ್ ನೋಟನ್ನು ಮಾಡುವಂಥ ರೂಢಿಯನ್ನು ಇಟ್ಕೋಬೇಕು. ಪೇಪರ್ ನೋಟ್ ಮಾಡಬೇಕಿದ್ರೆ ಕೇವಲ ಒಂದೇ ಒಂದು ಸೆಂಟೆನ್ಸಲ್ಲಿ ನೋಟ್ ಮಾಡಬಾರ್ದು. ಅದಕ್ಕೆ ರಿಲೇಟೆಡ್ಸ್ ಏನೇನಿದೆ ಸಬ್ಜೆಕ್ಟು ಎಲ್ಲನೂ ಮಾಡ್ಕೊಳ್ತಾ ಬರಬೇಕು. ಆವಾಗ ಮಾತ್ರ ನೀವು ಕರೆಂಟ್ ಅಫೇರ್ಸನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ಜಾಯ್ನ್ ಆದಂಥ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.